ಮಾಸ್ಟರ್ಸ್, ಇವತ್ತು ವಿಶೇಷವಾದ ಶನಿವಾರದ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ನಮಸ್ತೆ ಶಶಿಕಲಾ ಮ್ಯಾಮ್, ನಮಸ್ತೆ ಶಾರದಾ ಮ್ಯಾಮ್, ಶ್ಯಾಮಲಾ ಮ್ಯಾಮ್ ನಮಸ್ತೆ. ಇವತ್ತು ಶನಿವಾರದ ವಿಶೇಷ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಹಾಡು, ಕತೆ, ನೀತಿ ಕತೆ, ನಿಮ್ಮಲ್ಲಿರುವಂತಹ ಅದ್ಭುತವಾದಂತಹ ಕಲೆಯನ್ನು ಹೊರ ಹಾಕ್ಲಿಕ್ಕೆ ಅತ್ಯುತ್ತಮವಾದಂತಹ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ರಂಗನಾಥ್ ಸರ್. ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರಿಗೆ ಆಪ್ಷನ್ಸ್ ಕೊಡ್ತಾ ಹೋಗ್ತೀವಿ ಮಾಸ್ಟರ್ಸ್. ಎಲ್ರು ಭಾಗವಹಿಸಿ ಮಾಸ್ಟರ್ಸ್ ಈ ಕಾರ್ಯಕ್ರಮದಲ್ಲಿ. ಶ್ಯಾಮಲಾ ಮ್ಯಾಮ್ ನಮಸ್ತೆ, ನಿಮ್ಮಿಂದನೇ ಶುರುವಾಗ್ಬಿಡ್ಲಿ. ಹಾಡು, ಕತೆ, ನೀತಿ ಕತೆ, ಒಗಟು ಯಾವ್ದಾದ್ರು ಮ್ಯಾಮ್. ನಮಸ್ತೆ ಮ್ಯಾಮ್. ಬಂದಿದೆಯಾ ಆಪ್ಷನ್ಸ್? ಶ್ಯಾಮಲಾ ಮ್ಯಾಮ್ ನಮಸ್ತೆ, ಮಾತಾಡಿ ಮಾ. ನಮಸ್ತೆ ಮೇಡಮ್. ಎಸ್ ಮ್ಯಾಮ್ ನಮಸ್ತೆ. ಶಶಿಕಲಾ ಮ್ಯಾಮ್. ಎಸ್ ಮ್ಯಾಮ್, ಶಶಿಕಲಾ ಮ್ಯಾಮ್ ಇದ್ದೀರಾ? ಆಪ್ಷನ್ಸ್ ತಗೊಂತೀರಾ ಮ್ಯಾಮ್? ಓಕೆ ಮ್ಯಾಮ್. ಶ್ಯಾಮಲಾ ಮ್ಯಾಮ್ ಹೇಳಿ ಮ್ಯಾಮ್, ನೀವು ಹಾಡು ಹೇಳಿ ಮ್ಯಾಮ್. ಪಾಲಿಸೆಮ್ಮ ಮುದ್ದು ಶಾರದೆ, ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ, ಲೋಲಾಲೋಚನೆ ತಾಯಿ ನಿರತ ನಂಬಿದೆ ನಿನ್ನ. ಪಾಲಿಸೆಮ್ಮ ಮುದ್ದು ಶಾರದೆ, ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ, ಅಕ್ಷರಕ್ಷರ ವಿವೇಕವ ನಿನ್ನ ಕುಕ್ಷಿಯೊಳಿರೆಳು ಲೋಕವ, ಸಾಕ್ಷಾತ್ ರೂಪದಿಂದ ಒಲಿದು ರಕ್ಷಿಸುತ್ತಾಯೆ. ಪಾಲಿಸೆಮ್ಮ ಮುದ್ದು ಶಾರದೆ, ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ, ಶೃಂಗೇರಿಪುರ ನೆಲೆವಾಸಿನಿ ದೇವಿ ಸಂಗೀತ ಗಾನ ವಿಲಾಸಿನಿ, ಮಂಗಾಯ ಗಾತ್ರೆ ಬೈರೆ ಬ್ರಹ್ಮನೆ ರಾಣಿ. ಪಾಲಿಸೆಮ್ಮ ಮುದ್ದು ಶಾರದೆ, ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ, ಸರ್ವಾಲಂಕರೆ ದಯ ಮೂರುತಿ ನಿನ್ನ ಚರಣ ವಸ್ತುತಿಸುವೆ ಕೀರುತಿ, ಗುರುಮೂರ್ತಿ ಪುರಂದರ ವಿಠಲನ ಸ್ತುತಿಸುವ. ಪಾಲಿಸೆಮ್ಮ ಮುದ್ದು ಶಾರದೆ, ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಶ್ಯಾಮಲಾ ಮೇಡಮ್. ಇದಕ್ಕೆ ಒಂದು ಕಿಕ್ ಸ್ಟಾರ್ಟ್ ಕೊಟ್ರಿ, ಶಾರದಾನ ಭಜನೆ ಮಾಡಿ. ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮುಂದೆ ಯಾರು ಮಾತಾಡ್ತೀರಾ ಮಾಸ್ಟರ್ಸ್? ಹ್ಯಾಂಡ್ ರೈಸ್ ಮಾಡಿ. ವೇದಾವತಿ ಅಮ್ಮ ಮಾತಾಡಿ ಅಮ್ಮ. ನಮಸ್ತೆ ಶಶಿಕಲಾ ಮೇಡಮ್. ನಮಸ್ತೆ. ನಾನು ಇವತ್ತು ನಮ್ಮ ಅಮೆರಿಕ ಮತ್ತೆ ವಿಯೆಟ್ನಾಂ ಒಂದ್ಸರಿ ವಾರ್ ಆಗಿತ್ತು. ಆಗ ಈ ವಿಯೆಟ್ನಾಂ ಅಧ್ಯಕ್ಷರು ಏನ್ ಮಾಡಿದ್ರಂತೆ, ನಮ್ಮ ಭಾರತಕ್ಕೆ ಬಂದು ಶಿವಾಜಿಯವರ, ನಮ್ಮ ಛತ್ರಪತಿ ಶಿವಾಜಿ ಇದ್ದಾರಲ್ಲ, ಅವರ ಸಮಾಧಿಯ ಮಣ್ಣು ತಗೊಂಡು ಹೋದರಂತೆ.
ನಮ್ಮಲ್ಲೂ ನಿಮ್ಮ ತರ ವೀರ ಪುರುಷರು ಹುಟ್ಲಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಹೇಳಿ ಹೇಳಿ ಮೇಡಮ್. ಓಕೆ. ಎಲ್ಲ ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ, ಶುಭ ಮಧ್ಯಾಹ್ನ. ಸಾಧಿಸಿದರೆ ಸಬಳವನ್ನು ನುಂಗಬಹುದು. 1955ರಿಂದ 75ರವರೆಗೆ ನಡೆದ ಸುದೀರ್ಘ ಯುದ್ಧದಲ್ಲಿ ವಿಯೆಟ್ನಾಂ ಅಮೆರಿಕವನ್ನೇ ಸೋಲಿಸಿತು. ಯುದ್ಧದ ವಿಜಯದ ನಂತರ ಒಬ್ಬ ಪತ್ರಕರ್ತ ವಿಯೆಟ್ನಾಂನ ಅಧ್ಯಕ್ಷನನ್ನು ಒಂದು ಪ್ರಶ್ನೆ ಕೇಳಿದ. ಅಷ್ಟು ಬಲಶಾಲಿ ರಾಷ್ಟ್ರ ಅಮೆರಿಕವನ್ನು ನೀವು ಹೇಗೆ ಸೋಲಿಸಿದ್ರಿ ಅಂತ. ಅದಕ್ಕೆ ಅವರು ಹೇಳ್ತಾರೆ, ಅಮೆರಿಕದಂತಹ ದೇಶವನ್ನು ಸೋಲಿಸೋದು ಅಷ್ಟು ಸುಲಭ ಮಾತಲ್ಲ. ಆದರೂ ನಾವು ಅಮೆರಿಕದ ವಿರುದ್ಧ ಜಯ ಗಳಿಸಲು ಒಬ್ಬ ಮಹಾನ್ ರಾಜನ ಕಥೆಯು ನಮಗೆ ಯುದ್ಧವನ್ನು ಗೆಲ್ಲುವ ಭರವಸೆಯನ್ನು ಮೂಡಿಸಿತು. ಯುದ್ಧದ ತಯಾರಿಗೆ ಆ ಮಹಾಪುರುಷನ ಜೀವನ ಚರಿತ್ರೆಯೇ ನಮಗೆ ಪ್ರೋತ್ಸಾಹ ನೀಡಿತು. ಅವರ ಯುದ್ಧದ ಕಲೆಯನ್ನು ನಾವು ಅಳವಡಿಸಿಕೊಂಡೆವು, ಅಮೆರಿಕದೊಂದಿಗಿನ ಯುದ್ಧವನ್ನು ಗೆದ್ದೆವು ಅಂತ ಹೇಳ್ತಾರೆ. ಅದಕ್ಕೆ ಪತ್ರಕರ್ತ ಕೇಳ್ತಾನೆ, ಯಾರು ಆ ಮಹಾರಾಜ ಅಂತ. ಅದಕ್ಕೆ ಇವ್ರು ಹೇಳ್ತಾರೆ, ಅದು ಬೇರೆ ಯಾರು ಅಲ್ಲ, ಭರತ ಖಂಡದಲ್ಲಿ ಸಿಂಹದಂತೆ ಏಕಾಂಗಿಯಾಗಿ ಮೊಘಲ್ ಉಗ್ರರ ವಿರುದ್ಧ ಹೋರಾಡಿದ ವೀರ ಛತ್ರಪತಿ ಶಿವಾಜಿ ಮಹಾರಾಜರು. ಅವರಂತ ಮಹಾರಾಜರನ್ನು ವಿಯೆಟ್ನಾಂ ಏನಾದ್ರೂ ಪಡೆದಿದ್ರೆ ಇವತ್ತು ನಾವು ಪ್ರಪಂಚವನ್ನೇ ಆಳುತ್ತಿದ್ದೆವು ಅಂತ ಹೇಳಿದ್ರು. ಅದಾಗಿ ಸ್ವಲ್ಪ ಕೆಲ ವರ್ಷಗಳ ನಂತರ ವಿಯೆಟ್ನಾಂ ಅಧ್ಯಕ್ಷರು ಮರಣ ಹೊಂದಿದ್ರು. ಮರಣದ ನಂತರ ಅವರ ಅಪೇಕ್ಷೆಯಂತೆ ಅವರ ಗೋರಿಯ ಮೇಲೆ ಹೀಗೆ ಬರೆಯಲಾಯಿತು, ಏನಂತ, ಶಿವಾಜಿ ಮಹಾರಾಜರ ಮೆಚ್ಚಿನ ಶಿಷ್ಯನ ವಿಶ್ರಾಂತಿಯ ಸ್ಥಳ ಅಂತ, ವಿಯೆಟ್ನಾಂ ಅಧ್ಯಕ್ಷರ ಸಮಾಧಿ ಮೇಲೆ. ಈ ಬರಹವನ್ನು ಈಗಲೂ ಸಹ ನಾವು ಅವರ ಸಮಾಧಿ ಮೇಲೆ ಕಾಣಬಹುದಂತೆ. ಇದಾದ ಕೆಲ ವರ್ಷಗಳ ಬಳಿಕ ವಿಯೆಟ್ನಾಂನ ವಿದೇಶಾಂಗ ಮಂತ್ರಿಗಳು ಭಾರತಕ್ಕೆ ಭೇಟಿ ನೀಡಿದರು. ಮೊದಲೇ ಯೋಜಿಸಿದಂತೆ ಅವರನ್ನು ಕೆಂಪುಕೋಟೆ ಮತ್ತು ಗಾಂಧೀಜಿ ಅವರ ಸಮಾಧಿ ಇರುವ ಸ್ಥಳಕ್ಕೆ ಕರೆದುಕೊಂಡು ಹೋಗಲಾಯಿತು. ಆದರೆ ಅವರು ಕೇಳಿದ್ದೇನು ಗೊತ್ತಾ, ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿ ಎಲ್ಲಿದೆ ಅಂತ. ಅದಕ್ಕೆ ಆಶ್ಚರ್ಯ ಮತ್ತು ನಾಚಿಕೆಯಿಂದ ಭಾರತದ ಅಧಿಕಾರಿಗಳು ಅದು ಮಹಾರಾಷ್ಟ್ರ ರಾಜ್ಯದ ರಾಯ್ಗಢದಲ್ಲಿದೆ ಅಂತ ಹೇಳ್ತಾರೆ. ಕೂಡಲೇ ವಿಯೆಟ್ನಾಂನ ಸಚಿವರು ರಾಯ್ಗಢ್ಗೆ ಹೋಗ್ತಾರೆ. ಅಲ್ಲಿ ಶಿವಾಜಿ ಮಹಾರಾಜರ ಸಮಾಧಿಗೆ ನಮಸ್ಕರಿಸಿ ಸಮಾಧಿಯಿಂದ ಒಂದು ಹಿಡಿ ಮಣ್ಣನ್ನು ಬಾಚಿಕೊಂಡು ತಮ್ಮ ಬ್ಯಾಗ್ನೊಳಗೆ ಹಾಕೊಳ್ತಾರೆ. ಇದನ್ನು ನೋಡಿದ ಭಾರತದ ಪತ್ರಕರ್ತರು ಅವರನ್ನು ಕೇಳಿಯೇ ಬಿಟ್ರು, ನೀವು ಯಾಕೆ ಮಣ್ಣನ್ನು ನಿಮ್ ಬ್ಯಾಗ್ ಹಾಕೊಂಡ್ರಿ ಅಂತ. ಅದಕ್ಕೆ ಅವರು ಸಚಿವರು ಹೀಗೆ ಹೇಳ್ತಾರೆ, ಇದು ಒಬ್ಬ ಮಹಾನ್ ನಾಯಕ, ಧೀರ, ಶೂರ, ಸಾಹಸಿ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿ ಬೆಳೆದ ಮಣ್ಣು. ಈ ಮಣ್ಣನ್ನು ತೆಗೆದುಕೊಂಡು ಹೋಗಿ ನಮ್ಮ ದೇಶದ ಮಣ್ಣಿನಲ್ಲಿ ಬೆರೆಸುತ್ತೇನೆ. ಆವಾಗ ನಮ್ಮಲ್ಲಿಯೂ ಶಿವಾಜಿ ಮಹಾರಾಜರಂತ ಮಹಾನ್ ನಾಯಕರು ಹುಟ್ಲಿ ಅಂತ ಹೇಳಿದ್ರಂತೆ. ಇಂತಹ ಘಟನೆಗಳ ಕುರಿತಾಗಿ ನಮ್ಮ ದೇಶದ ಯಾವುದೇ ಪಠ್ಯ ಪುಸ್ತಕಗಳಲ್ಲಿ ಎಲ್ಲೂ ಯಾರಾದ್ರೂ ನೋಡಿದ್ರೆ ತಿಳಿಸಿ ಪ್ಲೀಸ್. 100% ಇರಲು ಸಾಧ್ಯನೇ ಇಲ್ಲ. ಇದು ಇಂಗ್ಲಿಷ್ ಕಥೆಯ ಒಂದು ಟ್ರಾನ್ಸ್ಲೇಷನ್ ಕನ್ನಡಕ್ಕೆ. ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹೇಗಿತ್ತು ಶಶಿಕಲಾ ಮೇಡಮ್? ಸೂಪರ್ ಆಗಿತ್ತು ಮೇಡಮ್, ಸೂಪರ್ ಆಗಿತ್ತು. ಯಾಕೆಂತಂದ್ರೆ ಇಂಥ ಮಹಾನುಭಾವರು, ಮಹಾ ವ್ಯಕ್ತಿಗಳು, ಹೀರೋಗಳು, ನಮ್ಮ ದೇಶದ ಹಳೆ ಹೀರೋಗಳು ಎಲ್ಲೆಲ್ಲೋ ಉಳ್ಕೊಂಡಿದ್ದಾರೆ, ಎಲ್ಲೆಲ್ಲೋ ಹೋಗಿದ್ದಾರೆ. ಕೆಲವರು ಇದಕ್ ಮುಂಚೂಣಿಗೆ ಬಂದಿದ್ದಾರೆ. ಇನ್ನು ಪ್ರಸಿದ್ಧಿ ಆಗ್ಬಾರ್ದವರೆಲ್ಲ ಎಷ್ಟೊಂದ್ ಜನ ಪ್ರಸಿದ್ಧಿನೂ ಆಗಿದ್ದಾರೆ. ಪ್ರಸಿದ್ಧಿ ನಮ್ದು ಅಬ್ಜೆಕ್ಷನ್ ಇಲ್ಲ, ಆದ್ರೆ ಆಗ್ಬೇಕಾದವ್ರು ಆಗಿಲ್ವಲ್ಲ, ಅದು ಬೇಜಾರು.
ನಮ್ಗಷ್ಟೇ. ಹೌದು, ಅದೇ ಬೇಜಾರು. ಈ ಈ ಹೇಳ್ಬಾರ್ದು, ಈ ಗೌರ್ಮೆಂಟ್ ಇರೋವರೆಗೂ ಹೀಗೇನೆ ನೋಡಿ. ನಮ್ಮ ಮೋದಿಯವರು ಎಲ್ಲೆಲ್ಲಿಂದೋ ಯಾರ್ಯಾರನೋ ಹುಡ್ಕೊಂಡ್ಬಂದು ಪ್ರಶಸ್ತಿಗಳು ಕೊಡ್ತಾರೆ, ಗುರುತಿಸ್ತಾರೆ, ಅಂತವ್ರನ್ನೇ ಒಂದು ಹೈಯರ್ ಪೊಸಿಷನ್ಗೆ ಇಡ್ತಿದ್ದಾರೆ ಅಲ್ವಾ. ಮೊದ್ಲಾದ್ರೆ ಈ ಬರೀ ಚಿತ್ರರಂಗಕ್ಕೆ ಅದೇ ಈ ಪೊಲೀಸು ಅಂತ ಇಂಥವ್ಗೆ ಮಾತ್ರ ಅವಾರ್ಡ್ಗಳು ಕೊಡ್ತಾ ಇದ್ರು. ಈಗ ಮೋದಿಯವರು ಬಂದ್ಮೇಲೆ ಎಂತೆಂತ ಯಾವ ಮೂಲೆ ಕಲೆಗಳಿಗೆ, ಇವನ್ ಈ ಇದ್ರ ಎಂತ ಲೋ ಇಂಥದಕ್ಕೂ ಕರೆದು ಪ್ರಶಸ್ತಿ ಕೊಟ್ಟಿದ್ದಾರೆ, ಅವ್ರನ್ನ ಗುರುತಿಸ್ತಿದ್ದಾರೆ. ಹೌದು ಮೇಡಮ್, ಹೌದು, ಖಂಡಿತ ನೀವ್ ಹೇಳಿದ್ದು ಸತ್ಯ. ಹ್ಮ್ ಆ ತರದ್ ಆಗ್ಬೇಕು. ಯಾಕೆಂತಂದ್ರೆ ಅವರು ಐಡೆಂಟಿಫೈ ಆದ್ರೆ ಅವ್ರನ್ನ ಫಾಲೋ ಮಾಡೋರು ತುಂಬಾ ಜನ ಹುಟ್ಕೋತಾರೆ. ಇಲ್ಲ ಅಂತಂದ್ರೆ ಇರ್ತಾರೆ. ಅವ್ರ ಕಲೆ ಅಥವಾ ಅವ್ರದ್ದು ಏನ್ ಟ್ಯಾಲೆಂಟ್ ಏನಿರುತ್ತೋ ಅದು ಅಲ್ಲಲ್ಲೇ ಮಣ್ಣಾಗಿ ಹೋಗ್ಬಿಡತ್ತೆ. ನಾನ್ ಹೇಳಕ್ ಹೋಗಿದ್ದು ವಿಶ್ವಕರ್ಮ. ಅದು ತಕ್ಷಣ ವರ್ಡ್ ಕೆಲವು ಬರಲ್ಲ. ವಿಶ್ವಕರ್ಮದವ್ರನ್ನೆಲ್ಲ ಗುರುತಿಸಿದ್ದಾರೆ. ಆರ್ಟಿಸ್ಟು, ಈ ಗಣಪತಿ ಮಾಡೋರ್ನ ಅಂತವ್ರನ್ನೆಲ್ಲಾನು ಹುಡುಕಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಗ್ರೇಟ್. ಮೋದಿಜಿ ಜಿಂದಾಬಾದ್. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಮುಂದೆ ಅನುರಾಧ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಶಶಿಕಲಾ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಗೀತಾ ಮೇಡಮ್ ನಮಸ್ತೆ. ಗೀತಾ ಮೇಡಮ್ ಹೋಗಿದ್ದಾರೆ ಅನ್ಸುತ್ತೆ, ಏನೋ ಪ್ರಾಬ್ಲಮ್ ಅವ್ರಿಗೆ. ಅದೇ ನಾನು ದಯಾಪೂರ್ಣ ಹೃದಯವೇ ನಿರ್ಮಲಾ ಹೆಸರಲ್ಲಿ ಜಾಯ್ನ್ ಆಗಿದ್ದೀನಿ ಮ್ಯಾಮ್. ಸರಿ ಮೇಡಮ್. ನಮಸ್ತೆ ಮೇಡಮ್. ದಯಾಪೂರ್ಣ ಹೃದಯವೇ ದೇವ ಮಂದಿರ, ಇದು ಭಗವಾನರು ಸಾಯಿ ಶ್ರುತಿಯಲ್ಲಿ ಭಗವಾನರು ನೀಡಿದ ದಿವ್ಯೋಪನ್ಯಾಸ ಆಗಿದೆ. ಇದ್ರ ಬಗ್ಗೆ ಒಂಚೂರು ಚುಟುಕು ಹೇಳ್ತೀನಿ ನಾನು. ಹೇಳಿ ಮೇಡಮ್. ದೇವರು ಸದಾ ನಿಮ್ಮೊಂದಿಗೆ, ನಿಮ್ಮಲ್ಲಿಯೇ ಮತ್ತು ನಿಮ್ಮ ಸುತ್ತಲೂ ಇದ್ದಾನೆ. ಅವನಿಗಾಗಿ ಹುಡುಕಬೇಕಾದ ಅಗತ್ಯವಿಲ್ಲ. ವಾಸ್ತವವಾಗಿ ದೇವರೇ ಒಬ್ಬ ನೈಜ ಭಕ್ತನಿಗಾಗಿ ಹುಡುಕಾಟದಲ್ಲಿ ಇದ್ದಾನೆ. ಜಗತ್ತಿಗೆ ಕರುಣೆಯೇ ಆಧಾರವಾಗಿದೆ ಎಂಬುದನ್ನು ನಾವು ಗುರುತಿಸಬೇಕು. ಪರಿಪೂರ್ಣ ವಿಶ್ವಾಸ, ಧರ್ಮ ಮತ್ತು ನಿಮ್ಮ ಹೃದಯ ನಿವಾಸಿಯಾಗಿರುವ ದೇವರ ಬಗ್ಗೆ ಭಕ್ತಿ, ಇವು ನಿಮ್ಮನ್ನು ರಕ್ಷಿಸುತ್ತವೆ. ಒಮ್ಮೆ ದೇವರು ಒಬ್ಬ ಭಕ್ತನಿಗೆ ಹೇಳ್ತಾರೆ, ನೀನು ಎಲ್ಲೇ ಹೋದ್ರು ನಿನ್ನ ಹಿಂದೆ ನಾನು ಯಾವಾಗ್ಲೂ ಇರ್ತೀನಿ ಅಂತ ಹೇಳಿರ್ತಾರೆ, ಮಾತು ಕೊಟ್ಟಿರ್ತಾರೆ. ಆಗ ಭಕ್ತನಿಗೆ ಒಂದು ಅನುಮಾನ ಉಂಟಾಗುತ್ತದೆ. ಅವನು ದೇವರು ಯಾವಾಗ್ಲೂ ನನ್ನ ಹಿಂದೆ ಇರ್ತಾರಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಅನುಮಾನ ಉಂಟಾಗಿ ನನ್ನನ್ನು ದೇವರು ನಿಜವಾಗಿಯೂ ಹಿಂಬಾಲಿಸ್ತಿದ್ದಾನೋ ಇಲ್ವೋ ಅಂತ ಪರೀಕ್ಷೆ ಮಾಡಕ್ಕೆ ಹಿಂತಿರುಗಿ ನೋಡ್ತಾನೆ. ಅವನಿಗೆ ದೇವರು ಕಾಣಿಸಲಿಲ್ಲವಾದ್ದರಿಂದ, ದೇವರೇ, ನೀನು ನನ್ನ ಹಿಂದೆಯೇ ಇರುವುದಾಗಿ ಮಾತು ಕೊಟ್ಟಿದ್ದೆ, ಆದರೆ ನಾನು ತಿರುಗಿ ನೋಡಿದಾಗ ನೀನು ಇರಲೇ ಇಲ್ಲ, ಏಕೆ ಎಂದು ಪ್ರಶ್ನೆ ಮಾಡಿದನು. ಆಗ ದೇವರು ಉತ್ತರಿಸಿದ, ನೀನು ಹಿಂದಕ್ಕೆ ತಿರುಗಿದಾಗಲೂ ನಾನು ನಿನ್ನ ಹಿಂದೆಯೇ ಇದ್ದೆ, ಆದ್ದರಿಂದಲೇ ನಿನಗೆ ನನ್ನನ್ನು ನೋಡಲಾಗಲಿಲ್ಲ. ದೈವಿ ಶಕ್ತಿಯೇ ನಿಜವಾದ ಶಕ್ತಿ. ನಿಮ್ಮಲ್ಲಿ ಎಲ್ಲಾ ಶಕ್ತಿಯೂ ಇರಬಹುದು, ಆದರೆ ದೈವಿ ಶಕ್ತಿಯೊಂದು ಇಲ್ಲದಿದ್ದರೆ ನೀವು ಬದುಕಿನಲ್ಲಿ ಯಶಸ್ಸು ಗಳಿಸಲು ಸಾಧ್ಯವೇ ಇಲ್ಲ. ದೈವ ಪ್ರೀತಿ, ಪಾಪ ಭೀತಿ ಮತ್ತು ಸಂಘ ನೀತಿಗಳನ್ನು ಬೆಳೆಸಿಕೊಳ್ಳಿ. ಇಂದಿನ ಪ್ರಪಂಚದಲ್ಲಿ ಇವು ಉಪೇಕ್ಷೆಗೆ ಒಳಗಾಗಿವೆ. ಎಲ್ಲ ವ್ಯಕ್ತಿಗಳು ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡರೆ ಸಮಾಜ ಪರಿಶುದ್ಧವಾಗುತ್ತದೆ. ಶಾಸ್ತ್ರ ವಿಧಿಗಳಲ್ಲಿ ಕಾಲ ಕಳೆಯುವುದು ಭಕ್ತಿಯಲ್ಲ, ಪ್ರೇಮಪೂರ್ವಕವಾಗಿ ಸೇವೆ ಮಾಡಿ. ಆಧ್ಯಾತ್ಮಿಕ ಜೀವನವೆಂದರೆ ಎಲ್ಲರನ್ನೂ ಪ್ರೀತಿಸುವುದು ಮತ್ತು ಎಲ್ಲರ ಸೇವೆ ಮಾಡುವುದು. ನೀವೆಲ್ಲರೂ ಪ್ರೀತಿಸುವ ಸಾಮರ್ಥ್ಯವನ್ನು ಪಡೆಯುವಂತಾಗಲಿ. ಸೇವೆ ಮಾಡೋದು ಒಳ್ಳೇದು, ಸೇವಾ ಮನೋಭಾವ ಒಳ್ಳೇದು ಅಂತ ಭಗವಾನರು ಹೇಳಿರೋದು. ಅವ್ರು ಹೇಳಿದ್ದು ಒಂದ್ ಸ್ವಲ್ಪ ಹೇಳಿದೆ. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಖಂಡಿತ ನಾವೆಲ್ಲರೂ ಸೇವೆ ಮಾಡೋದನ್ನ, ಈಗ ಇಲ್ಲಿ ಮಹಾವತಾರ್ ಫೌಂಡೇಶನ್ ಬಂದ್ಮೇಲೆ ನಮ್ ತಲೆಗೆ ಬಂದಿದೆ ಸೇವೆ ಮಾಡ್ಬೇಕು ಅನ್ನೋದು. ನಮ್ಗೆಷ್ಟು ಸಾಧ್ಯವೋ ಅಷ್ಟು ಸೇವೆ ಮಾಡ್ಬೇಕು ಅನ್ನೋದು. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದೆ. ಥ್ಯಾಂಕ್ ಯು ವೆರಿ ಮಚ್. ಮುಂದೆ ನಾಗರತ್ನಮ್ಮ ಮೇಡಮ್. ಶಶಿಕಲಾ ಮ್ಯಾಮ್.
ಅನ್ಮಿಟ್ ಹಾ ಮೇಡಮ್ ಹೇಳಿ, ಗೀತಾ ಮೇಡಮ್ ಹೇಳಿ. ಒಂದು ಹಾಡು ಹೇಳ್ತಾಳೆ, ಆಮೇಲೆ ನಾಗರತ್ನ ಮ್ಯಾಮ್ಗೆ ಅವಕಾಶ ಕೊಡಿ ಆಯ್ತು ಪ್ಲೀಸ್. ಆಯ್ತು 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 ನಾಗರತ್ನಮ್ಮ ಮೇಡಮ್, ಆಮೇಲೆ ಹಾಡಿ ಮೇಡಮ್. ಹಾಡ್ತೀರಾ? ಏನ್ ಮಾಡ್ತೀರಾ? ಹಾ ಹಾ Yes. ಹಾ ಹಾಡಿ ಹಾಡಿ ಮೇಡಮ್, ಹಾಡಿ ಹಾಡಿ. ಎಲ್ರಿಗೂ ನಮಸ್ತೆ. ನಮಸ್ತೆ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಬಾಳಿಗೆ ಒಂದೇ ಮನೆ, ಬಾಳೆಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೇ ತಾಯಿ. ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೇ ತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ದಡವಿರದ ಕರುಣೆ ಕಡಲಿವಳು, ಕುಡಿಯಿರದ ದೇವಿ ಇವಳಯ್ಯ. ಮನಸ್ಸು ಮಗು ತರ ಪ್ರೀತಿಯಲಿ, ಅರಸೋ ಹಸು ತರ ತ್ಯಾಗದಲ್ಲಿ. ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಪದಗಳಿಗೆ ಸಿಗದ ಗುಣ ಇವಳು, ಬರೆಯುವುದು ಹೇಗೆ ಇತಿಹಾಸ. ಬದುಕುವುದ ಕಲಿಸೋ ಗುರು ಇವಳು, ನರಳುವಳು ಹೇಗೋ ನವಮಾಸ. ಗಂಗೆ ತುಂಗೆಗಿಂತ ಪಾವನಳು, ಬೀಸೋ ಗಾಳಿಗಿಂತ ತಂಪಿವಳು. ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಥ್ಯಾಂಕ್ ಯು. ಹಾಡ್ದೆ, ತುಂಬಾ ಚೆನ್ನಾಗಿ ಹಾಡ್ದೆ ಮೇಡಮ್. ಮಗಳ ಗೀತಾ ಮೇಡಮ್ ಮಗಳ? ಇಲ್ಲ ಮ್ಯಾಮ್, ನಮ್ಮ ಅಣ್ಣನ್ ಮಗಳು 9th ಸ್ಟ್ಯಾಂಡರ್ಡ್ ಇನ್ನೇನು 10th ಗೆ ಹೋಗ್ತಾ ಇದ್ದಾರೆ. ನಾನು ಅಮ್ಮನ ಮನೆಗೆ ರಜೆಕ್ ಬಂದಿದ್ದೆ 1-2 ದಿನ. ಹಾ 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 ಚೆನ್ನಾಗಿ ಹಾಡ್ತಾಳೆ. ಚೆನ್ನಾಗಿ ಆಡ್ತಾಳೆ, ಅದಕ್ಕೆ ಹಾಡು ಒಂದ್ಸತಿ ನೋಡೋಣ ಅಂತ ಹೇಳ್ಸಿದೆ. ಥ್ಯಾಂಕ್ ಯು ಮ್ಯಾಮ್, ಅವಕಾಶಕ್ಕಾಗಿ ಧನ್ಯವಾದಗಳು ಮಾಸ್ಟರ್ಸ್. ಅದೇ ನಿಮ್ ಮಗಳು ಚಿಕ್ಕವಳು ಅನ್ಸುತ್ತಲ್ಲ ಇನ್ನು? ಈಗ 3rd ಪಾಸ್ ಆಗಿ 4th ಸ್ಟ್ಯಾಂಡರ್ಡ್ ಈಗ. ಅದೇ 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 ನಾನು ಅಂದ್ಕೊಂಡೆ ಹೆಂಗು ಇಷ್ಟು ದೊಡ್ಡವಳ ಅಂತ. ಹಾ ಚೆನ್ನಾಗಿ ಹಾಡ್ತಾಳೆ, ಚೆನ್ನಾಗಿದೆ, ವಯಸ್ಸು ಚೆನ್ನಾಗಿದೆ. ಸಂಗೀತ ಕಲಿತಾ ಇದ್ದಾಳ? ಇಲ್ಲ ಮ್ಯಾಮ್, ಇಲ್ಲ ಏನಿಲ್ಲ, ಅವಳು ಪ್ರಾಕ್ಟೀಸ್ ಮಾಡ್ತಾಳೆ, ಧ್ಯಾನ ಮಾಡ್ತಾಳೆ. ಸ್ವಲ್ಪ ಎಲ್ಲ ಧ್ಯಾನದಲ್ಲಿ ಎಲ್ಲ ಅಳವಡಿಸ್ಕೊಂಡಿದ್ದಾಳೆ, ಎಲ್ಲ ಧ್ಯಾನ ಎಲ್ಲ ಮಾಡ್ತಾಳೆ. ಚೆನ್ನಾಗ್ ಪರ್ಸೆಂಟೇಜ್ ಎಲ್ಲ ಮಾಡ್ತಾಳೆ ಮ್ಯಾಮ್. ಈಗ ಹಾಸ್ಟೆಲ್ ಅಲ್ಲಿ ಓದ್ತಿದ್ದಾಳೆ. ಹಾ 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 ನೋಡಿದ್ರೆ ಗೊತ್ತಾಗುತ್ತೆ ಧ್ಯಾನ ಮಾಡ್ತಾಳೆ ಅಂತ. ಸೈಲೆಂಟ್, ಬಹಳ ಪೀಸ್ಫುಲ್ ಆಗಿದ್ದಾಳೆ. ನಿಜ, ಖಂಡಿತ. ಒಂಥರ ದೈವಿ ಕಳೆ ಇದೆ ಅವಳಿಗೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಪುಟ್ಟಿ, ಆಲ್ ದ ಬೆಸ್ಟ್. ಅತ್ತೆ ಮಾದರಿ ಏನ್ ಮೇಡಮ್ ಏನೇ ಹೇಳ್ತಾ ಇದ್ದಾರೆ? ತಕ್ಕ ಸೊಸೆ ಅಂದೆ. ಅತ್ತೆ ಫಾಲೋ ಮಾಡ್ತಾ ಇದ್ದಾಳೆ. ಹಾ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಗೀತಾ ಮೇಡಮ್, ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಹಾಡಿ. ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಪುಟ. ಅವಳು ಹೇಳಿದಾಳೆ ಸಾಕು ಅನ್ಸುತ್ತೆ, 2-3 ಜನ ಹೇಳಿದ್ದಾರೆ. ಹಾಡ್ ಬೇಡ. ಇವತ್ತು ನಾವು ಎಲ್ಲರೂ ತಿಳ್ಕೊಬೇಕಾಗಿರೋಂತ ಒಂದ್ ವಿಷಯ, ಒಂದ್ 3 ನಿಮಿಷ ಆಗುತ್ತೆ ಮೇಡಮ್, ಹೇಳ್ಬೋದಲ್ಲ? 3-4 ಹೇಳಿ ಹೇಳಿ ಮೇಡಮ್. ಎಲ್ಲರೂ ತಿಳಿಯಬೇಕಾದ ಆಧ್ಯಾತ್ಮ ವಿಷಯಗಳು ಅಂತ. ಏನು ಅಂದ್ರೆ, ಭಾರತದ ತ್ರಿವೇಣಿ ಸಮುದ್ರ ಅಂದ್ರೆ ಎಲ್ಲೆಲ್ಲಿದೆ? ಸಿಂಧು ಸಾಗರ, ಹಿಂದೂ ಮಹಾಸಾಗರ. ಸಿಂಧು ಸಾಗರ ಅಂದ್ರೆ ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ ಇಂಡಿಯನ್ ಓಷಿಯನ್, ಗಂಗಾ ಸಾಗರ ಬಂಗಾಳ ಕೊಲ್ಲಿ. ಇವು ತ್ರಿವೇಣಿ ಸಮುದ್ರಗಳು. ಹಾಗೆ ಒಂದು ಮೂಲೆಗಳು, ಇವೆಲ್ಲ ಎಲ್ರಿಗೂ ಗೊತ್ತಿರ್ಬೇಕು ಅಂತ ಹೇಳ್ತಾ ಇರೋದಷ್ಟೇ ಮೇಡಮ್. ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಇದು ಮೂಲೆಗಳು. ದಿಕ್ಕುಗಳು ಅಂತಂದ್ರೆ ಗೊತ್ತಿರುತ್ತೆ, ಆದ್ರೂ ಒಂದ್ಸರಿ ಹೇಳ್ತೀನಿ. ಪೂರ್ವ ಅಂದ್ರೆ
ಹಳ್ಳಿಯವರೆಲ್ಲ ಮೂಡಣ ಅಂತಾರೆ, ಪೂರ್ವಕ್ಕೆ ಮೂಡಣ ಅಂತಾರೆ, ದಕ್ಷಿಣ ಅಂದ್ರೆ ತೆಂಕಣ ಅಂತಾರೆ, ಪಶ್ಚಿಮ ಅಂದ್ರೆ ಪಡುವಣ, ಉತ್ತರ ಅಂದ್ರೆ ಬಡಗಣ. ಇದು ಹಳ್ಳಿ ಭಾಷೆಯಲ್ಲಿ. ಮತ್ತೆ ನಮ್ಮ ದಿಕ್ಕುಗಳು ನಮಗೆ ಗೊತ್ತು, ಈಸ್ಟ್ ವೆಸ್ಟ್ ನಾರ್ತ್ ವೆಸ್ಟ್ ನಾವು ಇಂಗ್ಲಿಷಲ್ಲಿ ಹೇಳ್ಬೇಕು ಅಂದ್ರೆ. ಅದಾಯ್ತಲ್ವಾ? ಮತ್ತೆ ವೇದಗಳು. ವೇದಗಳು ಅಂದ್ರೆ 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇದು 4 ವೇದಗಳು. ಹಾಗೆ ಒಂದು ಪುರುಷಾರ್ಥಗಳು. ಪುರುಷಾರ್ಥಗಳು ಅಂತ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದು ಪುರುಷಾರ್ಥಗಳು. ಪಂಚಭೂತಗಳು. ಪಂಚಭೂತಗಳು ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಆದ್ರೂ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಮೇಡಮ್ ಅಷ್ಟೇನೆ. ಗಾಳಿ, ನೀರು, ಭೂಮಿ, ಆಕಾಶ, ಅಗ್ನಿ. ಪಂಚೇಂದ್ರಿಯಗಳು: ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ. ಲಲಿತ ಕಲೆಗಳು: ಕವಿತ್ವ, ಚಿತ್ರಲೇಖನ, ನಾಟ್ಯ, ಸಂಗೀತ, ಶಿಲ್ಪಕಲೆ. ಪಂಚಗಂಗೆಯರು: ಗಂಗಾ, ಕೃಷ್ಣ, ಗೋದಾವರಿ, ಕಾವೇರಿ, ತುಂಗಭದ್ರ. ದೇವತಾ ವೃಕ್ಷಗಳು: ಮಂದಾರ, ಪಾರಿಜಾತ, ಕಲ್ಪವೃಕ್ಷ, ಸಂತಾನ, ಹರಿಚಂದನ. ಇದು ದೇವತಾ ವೃಕ್ಷಗಳು. ಪಂಚೋಪಚಾರಗಳು: ಈ ನಾವು ಪೂಜೆ ಮಾಡ್ಬೇಕಾದ್ರೆ ಸಂತಾನನ ಮೂರನೇದು ಹೇಳಿದ್ದು. ಸಂತಾನ ಅಂತ ಒಂದು ವೃಕ್ಷ ಇದೆಯಾ? ಹಂಗಂತ ಒಂದು ವೃಕ್ಷ ಇದೆಯಾ? ಓ, ಹೌದು, ಸಂತಾನ ವೃಕ್ಷ ಅಂತ ಇದೆ. ಸಂತಾನ ದೇವಿ ಕೂಡ ಇದೆ, ವೃಕ್ಷ ಕೂಡ ಇದೆ. ಹೆಸರು ಕೇಳಿದೀನಿ, ಯಾವ್ದೋ ಬುಕ್ಕಲ್ಲಿ ಓದಿದ್ದೀನಿ, ಸಂತಾನ ವೃಕ್ಷ ಅದಕ್ಕೆ ಇದೆ ಮೇಡಮ್. ಆಮೇಲೆ ಅದು ನಾನು ಬುಕ್ಕಲ್ಲಿ ಕಲೆಕ್ಟ್ ಮಾಡ್ಕೊಂಡಿರೋದು, ಬಟ್ ಅದು ಕೇಳು ಇದೀನಿ ನಾನು. ನೆಕ್ಸ್ಟ್ ಬಂದು ಪಂಚ. ಮತ್ತೆ ನಾವು ಈ ದೇವತಾ ಕಾರ್ಯ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ಪಂಚಾಮೃತ ಅಂತ ಹೇಳ್ತೀವಲ್ವಾ? ಪಂಚಾಮೃತ ಅಂತ ಅನ್ಬೇಕಾದ್ರೆ ನಾವು ಏನೇನ್ ಹಾಕ್ತೀವಿ? ಪಂಚಾಮೃತಗಳಂದ್ರೆ ಹಸುವಿನ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ, ಇದಿಷ್ಟು. ಮತ್ತೆ ನಾವು ಪಂಚೋಪಚಾರಗಳು. ಪಂಚೋಪಚಾರ ಪೂಜಾಂ ಸಮರ್ಪಯಾಮಿ ಅಂತೀವಿ ಪೂಜೆ ಮಾಡೋ. ಏನೇನು ಉಪಚಾರ? ಸ್ನಾನ, ಪೂಜೆ, ನೈವೇದ್ಯ, ಪ್ರದಕ್ಷಿಣೆ, ನಮಸ್ಕಾರ. ಒಂದ್ ದೇವ್ರಿಗೆ ಪಂಚೋಪಚಾರ ಸಮರ್ಪಯಾಮಿ ಅಂತ ಅಂದಾಗ ಮೊದಲು ದೇವ್ರಿಗೆ ಸ್ನಾನ ಮಾಡಿಸೋದು, ಮತ್ತೆ ಪೂಜೆ ಮಾಡೋದು, ನೈವೇದ್ಯ ಮಾಡೋದು, ಪ್ರದಕ್ಷಿಣೆ ಹಾಕೋದು, ನಮಸ್ಕಾರ ಮಾಡೋದು. ಇದಿಷ್ಟು ಉಪಚಾರಗಳು. ನೆಕ್ಸ್ಟ್ ಪಂಚಲೋಹಗಳು. ಪಂಚಲೋಹಗಳು: ಚಿನ್ನ, ಬೆಳ್ಳಿ, ತಾಮ್ರ, ಸೀಸ, ತವರ. ನೆಕ್ಸ್ಟ್ ಬಂದು ಪಂಚರಾಮರು: ಅಮರಾವತಿ, ಭೀಮಾವರಂ, ಪಾಲ್ಕೊಲ್ಲ, ಪಾರ್ಮಲಕೂಟ, ದ್ರಾಕ್ಷಾರಾಮಂ. ಇದಿಷ್ಟು ಕಡೆ ಪಂಚರಾಮರು. ಮತ್ತೆ ಷಡ್ ರುಚಿಗಳು: ಸಿಹಿ, ಹುಳಿ, ಕಹಿ, ಒಗರು, ಖಾರ, ಉಪ್ಪು. ಹಾಗೆ ಹರಿಷಡ್ ವರ್ಗಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಆಗ ಬಂದು ಋಷಿಗಳು. ಋಷಿಗಳು ಅಂದ್ರೆ ಸತ ಋಷಿಗಳು ಅಂತ ಇರುತ್ತೆ. ಆಮೇಲೆ ಬೇರೆ ವಸಂತ ಮತ್ತೆ ಕಾಲಗಳು, ಋತುಗಳು ಮತ್ತು ಋಷಿಗಳು ಎರಡು ಹೇಳ್ತೀನಿ. ಋತುಗಳು ಮೊದಲು ಹೇಳ್ತೀನಿ. ಋತುಗಳು: ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರದ್ ಋತು, ಹೇಮಂತ ಋತು, ಶಿಶಿರ ಋತು. ಮತ್ತೆ ಒಂದು ಸಪ್ತ ಋಷಿಗಳು: ಕಾಶ್ಯಪ, ಗೌತಮ, ಅತ್ರಿ, ವಿಶ್ವಾಮಿತ್ರ, ಭಾರದ್ವಾಜ, ವಸಿಷ್ಠ, ಜಮದಗ್ನಿ. ಆಮೇಲೆ ಬಂದು ತಿರುಪತಿಯ ಒಂದು ಸಪ್ತಗಿರಿಗಳು. ತಿರುಪತಿಗೆ ಹೋಗಿರ್ತೀವಿ, ಅದು ಗಿರಿಗಳು ಏನೇನು ಅದ್ರ ಹೆಸರುಗಳು ಗೊತ್ತಿರಲ್ಲ ಅಂತ ಅಂದ್ರೆ ನಾನ್ ತಿಳ್ಕೊಂಡಿರ್ಲಿಲ್ಲ. ಈಗ 1-2 ಗೊತ್ತಿತ್ತು, ಇನ್ನು ಹೇಳಿ. ಶೇಷಾದ್ರಿ, ನೀಲಾದ್ರಿ, ಗರುಡಾದ್ರಿ, ಅಂಜನಾದ್ರಿ, ವೃಷಭಾದ್ರಿ, ನಾರಾಯಣಾದ್ರಿ, ಆಮೇಲೆ ವೆಂಕಟಾದ್ರಿ. ನಾವು ತಿರುಪತಿಗೆಲ್ಲ ಹೋಗಿರ್ತೀವಿ, ಅದೆಲ್ಲ ಇವೆಲ್ಲನೂ ಏರದ ಮೇಲೆ ಅದು ಸಿಗದಂತೆ ಅದ್ರ ಬಗ್ಗೆ ಒಂಚೂರು ಮಾಹಿತಿ. ಮತ್ತೆ ಸಪ್ತ ವ್ಯಸನಗಳು. ವ್ಯಸನಗಳು ಅಂತಂದ್ರೆ ಇದು ಏನೇನೋ ಅಭ್ಯಾಸಗಳೆಲ್ಲ ಕಲ್ತ್ಕೊಂಡಿರ್ತಾರಲ್ಲ, ಆ ವ್ಯಸನಗಳು. ಅದ್ರಲ್ಲಿ ಏನೇನು ಅಂತ ಅಂದ್ರೆ ಜೂಜು, ಮದ್ಯಪಾನ, ಕಳ್ಳತನ, ಬೇಟೆ, ವ್ಯಭಿಚಾರ, ದುಂದು ವೆಚ್ಚ. ಮತ್ತೆ ಕಠಿಣವಾಗಿ ಮಾತಾಡೋದು, ಅದು ಕೂಡ ಒಂದು ವ್ಯಸನ ಅಂತೆ ನೋಡಿ. ಕಠಿಣವಾಗಿ ಮಾತಾಡೋದು, ನಾವು ಏನೋ ಕೋಪ ಅದು ಅನ್ಕೋತೀವಿ, ಅದು ಕೂಡ ಒಂದು ವ್ಯಸನ ಅಂತೆ. ಇದು ಗೊತ್ತಿರ್ಲಿಲ್ಲ ನನಗೆ, ಅದಕ್ಕೆ ಒಂದೊಂದು ನನಗೆ ಗೊತ್ತಿಲ್ಲದೆ ಇರೋದು ಇರುತ್ತಲ್ಲ, ಎಲ್ರಿಗೂ ಗೊತ್ತಿರಬಹುದು ಇದು, ಆದ್ರೆ ಹೇಳ್ತಾ ಇದ್ದೀನಿ. ಸಪ್ತ ನದಿಗಳು: ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ, ಸಿಂಧು, ನರ್ಮದಾ, ಕಾವೇರಿ.
ಹಾಗೆ ಬಂದು ನವಧಾನ್ಯಗಳು ಅಂದ್ರೆ ಈ ನವಗ್ರಹಗಳಿಗೆಲ್ಲ ಇರ್ತೀವಿ. ಇದ್ರ ಒಂದೆರಡು ಮಿಸ್ಟೇಕ್ ಆಗಿದೆ ಅನ್ಕೋತೀನಿ, ನೋಡೋಣ, ಆಮೇಲೆ ಡಿಸ್ಕಸ್ ಮಾಡೋಣ ಮೇಡಮ್. ಗೋಧಿ, ಭತ್ತ ಅಂದ್ರೆ ನೆಲ್ಲು, ಹೆಸರು, ಕಡಲೆ, ತೊಗರಿ, ನವಣೆ, ಉದ್ದು, ಹುರುಳಿ, ಅಲಸಂದೆ ಇಲ್ಲ ಅಂತ ಅನ್ಕೋತಾ ಇದ್ದೀನಿ, ಅಲ್ಲ ಮೇಡಮ್? ಅವರೇ ಹಾ, ಶುಕ್ರದ್ದು ಅವರೇ. ಹಾ, ಹೌದು. ಎಳ್ಳು ಹುರುಳಿ, ಎಳ್ಳು. ಇದೊಂಚೂರು ಹಾ, ನವಣೆ ಇದೆಯಲ್ಲ, ನವಣೆ ಇಲ್ಲ. ನವಣೆ ಇಲ್ಲ ಅಂದ್ರೆ ಅದು ಹೋಮಕ್ಕಿದೆ, ನವಣೆ ಹೋಮಕ್ಕಿದೆ. ನವಣೆ ಧಾನ್ಯಗಳಲ್ಲಿ ಇಲ್ಲ. ಅಂದ್ರೆ ಒಂದೊಂದು ಗ್ರಹಕ್ಕೆ ಇದೆಯಲ್ಲ. ಈಗ ಸೂರ್ಯನಿಗೆ ಗೋಧಿ, ಚಂದ್ರನಿಗೆ ಅಕ್ಕಿ, ಮಂಗಳನಿಗೆ ಇದು ಹುರುಳಿ, ಇದು ಯಾವುದು, ಬುಧನಿಗೆ ಹೆಸರು, ಗುರು ಕಡಲೆ, ಬುಧನಿಗೆ ಹೆಸರು, ಆಮೇಲೆ ಇನ್ನೆರಡು ಯಾವ್ದು ಎಳ್ಳು, ಶನಿ ಎಳ್ಳು, ಆಮೇಲೆ ಇನ್ನೊಂದು ಉಳಿತು, ರಾಹು, ಉದ್ದು. ಅಷ್ಟೇ. ಅದೇ ಹೇಳ್ಕೋಣ, ಸ್ವಲ್ಪ ಡಿಸ್ಕಸ್ ಸ್ವಲ್ಪ ತಪ್ಪಿತ್ತು ಅನ್ಕೊಂಡೆ ನೋಡಿ, ಈಗ ಡಿಸ್ಕಸ್ ಮಾಡಿದ್ರೆ ಗೊತ್ತಾಗುತ್ತೆ. ಮತ್ತೆ ನವರತ್ನಗಳು: ಮುತ್ತು, ಹವಳ, ಗೋಮೇಧಿಕ, ವಜ್ರ, ಕೆಂಪು, ನೀಲಿ, ಕನಕ ಅಥವಾ ಪುಷ್ಯರಾಗ ಅಥವಾ ಪಚ್ಚೆ ಮರಕತ, ಇವು ವೈಡೂರ್ಯ. ಮತ್ತೆ ನವಧಾತುಗಳು: ಧಾತು ಅಂದ್ರೆ ಅದು ಶರೀರದಲ್ಲಿ ಧಾತು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿರೋರಿಗೆ ಗೊತ್ತಿರ್ಬೋದೇನೋ. ಆ ಧಾತು ಅಂತ ಒಂದು ಲೋಹಗಳಿಗೂ ಹೇಳ್ತಾರೆ, ಲೋಹನೂ ಬೇರೆ ಬಂದಿದೆ, ಹೇಳ್ತೀನಿ. ಚಿನ್ನ, ಬೆಳ್ಳಿ, ಹಿತ್ತಾಳೆ, ತಾಮ್ರ, ಕಬ್ಬಿಣ, ಕಂಚು, ಸೀಸ, ತವರ ಮತ್ತು ಕಾಂತಲೋಹ ಅಂತ ಇದಿಷ್ಟು ಬಂದು ಧಾತು ಅಂತ ಕೊಟ್ಟಿದ್ದಾರೆ ಮೇಡಮ್. ನಾನೆಲ್ಲ ಬೇರೆ ಕಡೆ ಕಲೆಕ್ಟ್ ಮಾಡಿದ್ದು, ಇದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ಒಂದ್ 3-4 ಗೊತ್ತಿತ್ತು. ಮತ್ತೆ ನವರಸಗಳು: ಕಾಂತಲೋಹ ಅಂದ್ರೆ ಯಾವ್ದು ಮೇಡಮ್? ಕಾಂತಲೋಹ ಅಂತ ಯಾವ್ದು ಇಲ್ಲ. ಕಾಂತಲೋಹ ಅಂತ ಹೇಳಿದ್ರು. ಆಮೇಲೆ ಇದು ಕಂಚು ಹೇಳಿದ್ರಲ್ಲ, ಕಂಚುನುವೆ ಮಿಶ್ರಣ. ಈ ಯಾವ್ಯಾವ್ದು ಹೇಳಿದ್ರು ಅದ್ರದ್ದು ಮಿಶ್ರಣನೇ ಕಂಚು. ಆಮೇಲೆ ಕಾಂತಲೋಹ ಅದು ನವ ಅಲ್ಲ ಅನ್ಸುತ್ತೆ, ಸಪ್ತನೇ ಇರ್ಬೇಕು. ಮೋಸ್ಟ್ಲಿ ಅದು ಸಪ್ತ ಅಂತ ನಾನು ಅಂದ್ಕೋತೀನಿ, ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ, 1-2-3 ಅದಕ್ಕೆ ಡಿಸ್ಕಸ್ ಮಾಡಿ ಹೇಳಿದೆ. ಮತ್ತೆ ನವರಸ ನಾಯಕಿ, ನವರಸ ಅಂತೆಲ್ಲ ಅಂತಾರಲ್ವಾ, ಅದ್ರಲ್ಲಿ ಹಾಸ್ಯ, ಶೃಂಗಾರ, ಕರುಣ, ಶಾಂತ, ರೌದ್ರ, ಭಯಾನಕ, ಬೀಭತ್ಸ, ಅದ್ಭುತ ಮತ್ತು ವೀರ. ಈ ಎಲ್ಲ ರಸಗಳ ಬಗ್ಗೆ ನಿಮ್ಮನ್ನ ಒಂದ್ಸಲ ಕೇಳಾತಿದ್ವಿ. ನೆನ್ನೆ ನಗದ್ ಕೇಳಿದ್ರಲ್ಲ ಮೇಡಮ್, ನಿಮ್ಮನ್ನ ಯಾವ ರೀತಿ ನಗದು ಅಂತ. ಹಂಗೆ ಈ ನವರಸಗಳಲ್ಲಿ ಹಾಸ್ಯದ್ದು ನಾವು ಮುಖದಲ್ಲಿ ಎಕ್ಸ್ಪ್ರೆಷನ್ ಮಾಡೋದು. ಹಾಸ್ಯ ಇದ್ದಾಗ ನಾವು ಯಾವ ರೀತಿ ಎಕ್ಸ್ಪ್ರೆಷನ್ ಆಗ್ತೀವಿ, ಶೃಂಗಾರ ಅದಕ್ಕೆ ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತೀವಿ ಅಂತ ಇದ್ರದೊಂದಿನ ಮಾಡೋಣ ಅಂತ ನಿಮ್ಮ ಹತ್ರ ಕೇಳೋಣ ಅನ್ಕೊಂಡೆ. ಯಾಕೆಂದ್ರೆ ನೀವೆಲ್ಲದಕ್ಕೂ ರೆಡಿ ಇರ್ತೀರ ಅದಕ್ಕೆ. ಯಾಕೆಂದ್ರೆ ನಾವೆಲ್ಲ ಮೊದಲು ಮಾಡಿದ್ವಿ ಯಾವ್ಯಾವ್ದೋ ಕ್ಲಾಸ್ಗಳೆಲ್ಲ, ಇದು ಸದ್ಯಕ್ಕೆ ಜ್ಞಾಪಕ ಬಂತು, ಅದಕ್ಕೆ ಇದನ್ನ ತಗೊಂಡೆ. ಮತ್ತೆ ನಾವು ನವದುರ್ಗಿಯರ್ನೆಲ್ಲ ಗೊತ್ತು, ಅದ್ರ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ಇದೀಗ ಮೊನ್ನೆ ನವರಾತ್ರಿನಲ್ಲೆಲ್ಲ ಮಾಡಿರ್ತೀವಿ, ಇದು ಗೊತ್ತಿರುತ್ತೆ. 1-2-3 ವಿಷಯ ಗೊತ್ತಿರಲ್ಲ ಅನ್ಕೋತೀನಿ, ಬಾಕಿ ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ. ಅದು ರಿಪಿಟೇಷನ್ ನೀವ್ ಹೇಳ್ದಂಗೆ ಒಂದೊಂದು ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಜಾಸ್ತಿ ಇದೆಯಾ ಮೇಡಮ್? ತುಂಬಾ ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಇನ್ನು ಜಾಸ್ತಿ ಇದೆಯಾ? ಸದ್ಯಕ್ಕೆ ತಿಳಿಸ್ತಾ ಇದ್ದೀನಿ. ಅದೇ ಒಂದು ಕ್ಷೇತ್ರಗಳ ಬಗ್ಗೆ ಹೇಳ್ಬೇಕಿತ್ತು, ದಶಾವತಾರ ಕ್ಷೇತ್ರಗಳು ಎಲ್ಲೆಲ್ಲಿದೆ ಅಂತ. ಟೈಮ್ ಇದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಇನ್ನೊಂದಿನ. ದಶಾವತಾರ ಕ್ಷೇತ್ರಗಳು, ಈಗ ವಿಷ್ಣು ದಶಾವತಾರ ಕ್ಷೇತ್ರ ಎಲ್ಲೆಲ್ಲಿದೆ, ಈ ಟೂರ್ ಆಗೋರಿಗೆಲ್ಲ ಒಂದೊಂದ್ಸರಿ ಅನುಕೂಲ ಆಗುತ್ತೇನೋ. ನಾವು ನೋಡಿರ್ತೀವಿ, ನಾವ್ ಯಾವ್ದು ನೋಡಿದೀವಿ ಯಾವ್ದಿಲ್ಲ ಅದು ಗೊತ್ತಾಗುತ್ತೆ. ಶ್ರೀ ಮತ್ಸ್ಯಾವತಾರ ಕ್ಷೇತ್ರ ನಾಗಲಾಪುರಂ, ತಿರುಪತಿ ಜಿಲ್ಲೆ, ಆಂಧ್ರ ಪ್ರದೇಶ. ಮತ್ತೆ ಶ್ರೀ ಕೂರ್ಮ, ಆಂಧ್ರ ಪ್ರದೇಶ, ಕೂರ್ಮಂ, ಕಾರಕುಳಂ ಜಿಲ್ಲೆ. ಮತ್ತೆ ಆದಿವರಾಹ ಕ್ಷೇತ್ರ ತಿರುಮಲ, ತಿರುಪತಿ ಜಿಲ್ಲೆ, ಆಂಧ್ರ ಪ್ರದೇಶ. ಶ್ರೀ ನರಸಿಂಹ ಕ್ಷೇತ್ರ, ಇದು ಅಹೋಬಿಲಂ, ನರಸಿಂಹ ಅಹೋಬಿಲಂ ಅಂತ ಎಲ್ಲರಿಗೂ ಸುಮಾರು ಗೊತ್ತಿರುತ್ತೆ. ಅಹೋಬಿಲಂ, ನಾಂದ್ಯಾ ಜಿಲ್ಲೆ, ಆಂಧ್ರ ಪ್ರದೇಶ. ಮತ್ತೆ ಶ್ರೀ ವಾಮನ ಕ್ಷೇತ್ರ ತಿರುಕೊಯಿಲೂರು, ಕುಳ್ಳಂಕುಚ್ಚಿ, ತಮಿಳುನಾಡು. ಮತ್ತೆ ಪರಶುರಾಮ ಕ್ಷೇತ್ರ ಜನ ಪಾಪ ಪರ್ವತ, ಇಂದೋರ್ ಜಿಲ್ಲೆ, ಮಧ್ಯಪ್ರದೇಶ. ಶ್ರೀರಾಮ ಕ್ಷೇತ್ರ ಅಯೋಧ್ಯೆ, ಉತ್ತರ ಪ್ರದೇಶ. ಬಲರಾಮ ಕ್ಷೇತ್ರ ಗೋಕುಲಂ, ಮಧುರ ಜಿಲ್ಲೆ, ಉತ್ತರ ಪ್ರದೇಶ. ಶ್ರೀಕೃಷ್ಣ ಕ್ಷೇತ್ರ ಮಥುರಾ,
ಉತ್ತರ ಪ್ರದೇಶ. ಶ್ರೀ ಕಲ್ಕಿ ಕ್ಷೇತ್ರ ಶಂಬಲ ಅವತಾರ ವೆಚ್ಚದ ಕ್ಷೇತ್ರ ಅಂತ ಕೊಟ್ಟಿದ್ದಾರೆ. ನಾವು ಶಂಬಲನ ಬಗ್ಗೆ ತುಂಬಾ ಕ್ಲಾಸ್ ಎಲ್ಲ ಕೇಳಿದೀವಿ. ಅದನ್ನ ನೋಡಿದಾಗ ಒಂಥರ ಕಣ್ಣು ಮುಂದೆ ಬಂದಂಗ ಆಯ್ತು ಮೇಡಮ್. ಮತ್ತೆ ವೆಂಕಟೇಶ್ವರ ಸ್ವಾಮಿ ಕಲಿಯುಗ ದೈವ. ಅವನು ತಿರುಮಲ ಕ್ಷೇತ್ರ ಎಲ್ರಿಗೂ ಗೊತ್ತು. ಹೀಗೆ ಸೃಷ್ಟಿಯಲ್ಲಿ ಏಕೈಕ ಮತ್ಸ್ಯ ಅವತಾರ ಕ್ಷೇತ್ರ ಅಂದ್ರೆ ನಾಗಲಾಪುರಂ ಅಂತೆ. ಅದನ್ನೆಲ್ಲರೂ ನೋಡಿದ್ರೆ ತುಂಬಾ ಒಳ್ಳೇದಂತೆ. ದರ್ಶನ ಮತ್ತೆ ಜ್ಯೋತಿರ್ಲಿಂಗದ ಬಗ್ಗೆ ದಿನ ಹೇಳೋಣ. ನಮಸ್ತೆ ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಸುಮಾರು ಇನ್ಫಾರ್ಮೇಶನ್ ಕೊಟ್ರಿ, ಬಹಳ ಕಲೆಕ್ಟ್ ಮಾಡಿರ್ತೀರಾ. ಬರೀ ಹಾಡಂದ್ರೆ ಎಲ್ರು ಹೇಳ್ತಿರ್ತಾರಲ್ವಾ, ನಾನು ಹಾಡೇ ಹೇಳ ಅಂತ ತಗೊಂಡು 3-4 ಜನ ಇಲ್ಲ ಹಾಡೇ ಇಲ್ಲ, ಹೇಳಿದ್ರು. ಬೇರೆ ತರ ಇರ್ಬೇಕು ಮೇಡಮ್. ಈಗ ನಾನು ಬರೀ ಕತೆ ಹೇಳೋದ್ ಬಿಟ್ಟು ಇನ್ನೇನೋ ಮಾಡ್ಬೇಕು, ನೀವು ಹಾಡು ಹೇಳದ್ ಬಿಟ್ಟು ಇನ್ನೇನೋ ಮಾಡ್ಬೇಕಂದ್ರೆ ಬೇರೆ ಬೇರೆ ಕಲೆಗಳಿಗೆ ನಾವು ರೂಢಿಸ್ಕೊಂಡಂಗೆ ನಮ್ಗೂ ಚೇಂಜ್ ಆಗುತ್ತೆ, ಬೇರೆಯವ್ರಿಗೂ ಚೇಂಜ್ ಆಗುತ್ತೆ ಚೇಂಜಸ್ ಆಗ್ತಲ್ಲ ಮೇಡಮ್, ಚೇಂಜಸ್ ಬೇಕಾ? ಈಗ ಹೋಗಿ 55 ಹಾಡು ಹೇಳ್ಬೇಕು ನಾವು 6-7 ಗಂಟೆ ತನಕ. ಅಲ್ಲಿ ಆಗ್ತೀವಲ್ಲ ಇದು ಅನ್ನಿಸ್ತು ನನಗೆ. ತುಂಬಾ ಚೆನ್ನಾಗಿ ಹಾಡಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು. ಲಕ್ಷ್ಮೀಬಾಯಿ ಹೆಗ್ಡೆ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಲಕ್ಷ್ಮೀಬಾಯಿ ಹೆಗ್ಡೆ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ಒಂದ್ಸಾರಿ ವಿಡಿಯೋ ಆನ್ ಮಾಡ್ಕೋಬಹುದಾ? ವಿಡಿಯೋ ಆನ್ ಆಗಿಲ್ಲ ಮೇಡಮ್, ಆಗತ್ತಾ? ಸಿಗ್ನಲ್ ತೊಂದ್ರೆ ಇದೆ, ಆಮೇಲೆ ಮಾಡ್ತೀನಿ. ಹಾ ಪರವಾಗಿಲ್ಲ, ಹೇಳಿ. ಒಂದ್ಸಲ ಅರ್ಜುನ ಶ್ರೀಕೃಷ್ಣನ್ ಕೇಳ್ತಾನೆ, ಹೇ ಕೇಶವ, ಎಲ್ಲರಿಗೂ ಮೃತ್ಯು ಒಂದೇ ಬರ್ತದೆ. ಹೀಗಿರುವಾಗ ಈ ಪೂಜೆ, ಹೋಮ, ಹವನ, ಜಪ ತಪಗಳಾದ ತಪ ಆದ್ರೂ ಯಾಕೆ ಬೇಕು ಅಂತ ಕೇಳ್ತಾನೆ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಹೇ ಅರ್ಜುನ, ಒಂದು ಬೆಕ್ಕು ಇಲಿಯನ್ನು ಹಲ್ಲಿನಿಂದ ಕಚ್ಚಿ ತಿನ್ನುತ್ತದೆ. ಆದರೆ ಅದೇ ಬೆಕ್ಕು ತನ್ನ ಮರಿಗಳನ್ನು ಅಪಾಯದಿಂದ ರಕ್ಷಿಸಲು ತನ್ನದೇ ಹಲ್ಲುಗಳ ಸಹಾಯದಿಂದ ಕಚ್ಚಿಕೊಂಡು ತನ್ನ ಮರಿಗಳಿಗೆ ಕಿಂಚಿತ್ತೂ ನೋವಾಗದ ಹಾಗೆ ಬೇರೆಡೆ ತೆಗೆದುಕೊಂಡು ಹೋಗಿ ರಕ್ಷಿಸಿಕೊಳ್ಳುತ್ತದೆ. ಇಲ್ಲಿ ಎರಡೂ ಕಾರ್ಯಗಳಿಗೂ ಬಳಕೆಯಾದದ್ದು ಅದೇ ಹಲ್ಲುಗಳು. ಅದೇ ರೀತಿಯಾಗಿ ಮೃತ್ಯು ಕೂಡ ಕೆಲವರನ್ನು ಭಗವಂತನ ಸನ್ನಿಧಾನಕ್ಕೆ ಕರೆದೊಯ್ಯುತ್ತದೆ. ಅದಕ್ಕಾಗಿ ಪವಿತ್ರ ಕರ್ಮಗಳು ಅತಿ ಅವಶ್ಯ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಜೈ ಶ್ರೀರಾಮ್. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಸಂದೇಶನೇ ಕೊಟ್ರಿ ನೋಡಿ. ನಾವು ಯಾವ್ದನ್ನ ಯಾವ ತರ ಬೇಕಾದ್ರೂ ಯೂಸ್ ಮಾಡಬಹುದು ಅಂತ ಒಳ್ಳೆ ಸಂದೇಶ ಮೇಡಮ್ ಇದು. ಯಾಕೆಂದ್ರೆ ಈಗ ನ್ಯೂಕ್ಲಿಯರ್ ಪವರ್ ಇದೆಯಲ್ಲ, ಈ ನ್ಯೂಕ್ಲಿಯರ್ ಪವರ್ನ ನಾವು ಈಗ ಇಲ್ಲಿ ವಾರನೆಲ್ಲ ನೋಡ್ತಾ ಇದೀವಲ್ಲ ನಾವ್ ಇವಾಗ, ಅಲ್ಲಿ ಒಂದು ಬಾಂಬ್ ಪ್ರಿಪೇರ್ ಮಾಡಕ್ಕೆ ನ್ಯೂಕ್ಲಿಯರ್ ಪವರ್ ನ ಯೂಸ್ ಮಾಡೋದು. ಅದನ್ನ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಸಿಟಿನೂ ಮಾಡಬಹುದು. ಸೊ ನಾವ್ ಎಲೆಕ್ಟ್ರಿಸಿಟಿ ಮಾಡ್ಕೊಳ್ಳೋದು ಒಳ್ಳೇದಾ, ಬಾಂಬ್ ಮಾಡ್ಕೊಳ್ಳೋದು ಒಳ್ಳೇದಾ ಅಂತ ನಾವೇ ಯೋಚನೆ ಮಾಡ್ಬೇಕು. ಚೆನ್ನಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾಗಲಲಿತಾ ಮೇಡಮ್ ಮಾತಾಡಿ ಮೇಡಮ್. ನಾಗಲಲಿತಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಒಂದು ಹಾಡು ಹೇಳ್ತೇನೆ ಮೇಡಮ್. ಹಾಡಿ. ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ, ಮಾತಾ ಪಿತೃಗಳ ಸೇವಿಪರಾಗಿ ಪಾಪ ಕಾರ್ಯಗಳ ಬಿಟ್ಟವರಾಗಿ, ಜಾತಿಯಲ್ಲಿ ಮಿಗಿಲಾದವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ. ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ, ಗುರುಕಾರುಣ್ಯವ ಪಡೆದವರಾಗಿ ಗುರುವಿನ ಮರ್ಮವ ತಿಳಿದವರಾಗಿ, ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪೂಜ್ಯವ ಮಾಡುವರಾಗಿ. ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ.
ಶ್ರೀನಿವಾಸನ ಸ್ಮರಿಸುವರಾಗಿ ಪ್ರಾಣರಾಯನ ದಾಸರಾಗಿ ದಾನಕ್ಕೆಂದು ಬಲು ಹೆದರಿ ಇಂಥ ದೀನ ವೃತ್ತಿಯಲ್ಲಿ ಹೀನರಾಗಿ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ನೇಮ ನಿತ್ಯವ ಮಾಡುವರಾಗಿ ಆ ಮಹಾಪದವಿ ಸುಖಿಸುವರಾಗಿ ಪ್ರೇಮದಿ ಕುಣಿದಾಡುವರಾಗಿ ಕಿರಿಕಿರಿ ಸಂಸಾರವ ನೀಗುವರಾಗಿ ಪುರಂದರ ವಿಠಲನ ಸೇವಿಪರಾಗಿ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ ಹಾಡಿದ್ರಿ ಮೇಡಮ್. ತುಂಬಾ ಚೆನ್ನಾಗಿದೆ ವಾಯ್ಸ್ ನಿಮ್ದು. ತುಂಬಾ ಚೆನ್ನಾಗಿ ಹಾಡಿದ್ರಿ. ತುಂಬಾ ಸಂಗೀತ ಚೆನ್ನಾಗಿ. ತರ ಬರಲ್ಲ, ಸಂಗೀತ ತರ ಬರಲ್ಲ, ನನ್ನ ಶೈಲಿಲಿ ಹೇಳಿದೆ ಅಷ್ಟೇ. ಇಲ್ಲ ಇಲ್ಲ, ಆ ಹಾಡುಗಳು ಅಂತಂದ್ರೆ ಭಾವ ತುಂಬಿ ಹಾಡಿದ್ರೆ ಸಾಕು. ವಾಯ್ಸ್ ಚೆನ್ನಾಗಿದೆ ನಿಮ್ಗೆ. ಚೆನ್ನಾಗಿ ಹಾಡಿದ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಈ ಮೊಬೈಲ್ ಮುದಪದ ಬರ್ತವಲ್ಲ, ರಮೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಿಮ್ಗೆ ಹೇಳಕ್ ಬಂದದ, ನಂಗ್ ಬರಲ್ಲ. ನಮಸ್ಕಾರ ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಬೆಳಿಗ್ಗೆನೂ ತುಂಬಾ ಚೆನ್ನಾಗಿ ವಾಕಿಂಗ್ ಮಾಡ್ತಾ ಇದ್ರಿ, ಪಾರ್ಟಿಸಿಪೇಟ್ ಮಾಡಿದ್ರಿ ಬೆಳಿಗ್ಗೆ. ಹಾ ಇವಾಗ ಇದ್ರದ್ದು ಯಾರಪ್ಪ, ಹುಲಿ ಹಾನಿನ ಮೇವು ಅಂತ. ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚಲುವೆ, ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚಲುವು ನನ್ನಲ್ಲಿ ಏಕೆ, ಓ ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚಲುವು ನನ್ನಲ್ಲಿ ಏಕೆ, ಓ ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚಲುವೆ. ಲಲ 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 ಮಾತಲ್ಲಿ ಜೇನು ತುಂಬಿ 108 ಹೇಳುವೆ, ನಿನಗಿಂತ ಚೆಲುವೆ ಬರಲು ನೀ ಹಿಂದೆ ಓಡುವೆ, ನಿನ್ನನ್ನು ಕಂಡ ಕಣ್ಣು ಬೇರೇನು ನೋಡದಿನ್ನು, ನಿನ್ನನ್ನು ಕಂಡ ಕಣ್ಣು ಬೇರೇನು ನೋಡದಿನ್ನು, ನಿನಗಾಗಿಯೇ ಬಾಳುವೆ ಇನ್ನು ನಾನು, ಹುಣ್ಣಿನ ದುಂಬಿಯೇ ಇನ್ನು ನಿನ್ನ ನಂಬೆನು ನಾನು, ನನ್ನ ನೆನಪು ಬಂದಾಗ ಮಗವ ಕಂಡಾಗ ಒಲವು ಬೇಕೆಂದು ಬರುವೆ, ಹೊನ್ನಿನ ದುಂಬಿಯೇ ಇನ್ನು ನಿನ್ನ ನಂಬೆನು ನಾನು. ಆ ಸೂರ್ಯ ಚಂದ್ರ ಸಾಕ್ಷಿ ತಂಗಾಳಿ ಸಾಕ್ಷಿಯು, ಎಂದೆಂದು ಬಿಡದ ಬೆಸುಗೆ ಈ ನಮ್ಮ ಪ್ರೀತಿಯು, ಬಂಗಾರದಂತ ನುಡಿಯ ಸಂಗತಿಯಲ್ಲಿ ನುಡಿದು, ಬಂಗಾರದಂತ ನುಡಿಯ ಸಂಗತಿಯಲ್ಲಿ ನುಡಿದು, ಆನಂದದ ಕಂಬನಿ ತಂದೆ ನೀನು, ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚಲುವೆ, ಹೊನ್ನಿನ ದೊಂಬಿಯ ಎನ್ನು ನಿನ್ನ ನಂಬೆನು ನಾನು, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆ, ಓ ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚಲುವೆ. ಸೂಪರ್ ಆಗಿ ಹಾಡ್ತೀರಾ ಸರ್. ಸೂಪರ್ ಆಗಿ ಹಾಡ್ತೀರಾ. ಅದ್ ಎಷ್ಟು ಹಾಡು ಕಲ್ತ್ಕೊಂಡಿದೀರಾ, ಏನ್ ಕತೆ? ಅಲ್ಲ, ಇದು ಸ್ಟಾರ್ ಮೇಕರ್ ನಲ್ಲಿ ಸುಮಾರು ಒಂದು 4000 ಫಾಲೋವರ್ಸ್ ಇದಾರೆ ಮೇಡಮ್. 4 ಜನ ಫಾಲೋವರ್ಸ್ ಇದಾರೆ ಸ್ಟಾರ್ ಮೇಕರ್ ನಲ್ಲಿ.
ಈ ಅಲ್ಲ, ಸರಿಗಮಪ ಅವಕ್ಕೆಲ್ಲ ಹೋಗ್ಲಿಲ್ವಾ ಸರ್? ಹೋಗ್ತೀನಿ ಅದಕ್ಕೆ ಹೋಗ್ತೀನಿ. ಇವಾಗ ನಾನು ಬೇರೆ ಬೇರೆ ಟಾಪಿಕ್ ಕೊಡ್ಬೇಕು ಅಂತ ಮಹಾಧಾರ್ ಫೌಂಡೇಶನ್ ಅಲ್ಲಿ ಬೇರೆ ಬೇರೆದು ಇದನ್ನ ಕೊಡ್ಬೇಕು ಅಂತ ನಾನು ಇವಾಗೆಲ್ಲ ಪ್ರಿಪೇರ್ ಮಾಡ್ಕೊಂತ ಇದೀನಿ. ಸರಿ 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 ಸರಿ. ಹಾಡ್ ಬೇಡ, Okay, sir. ಹಾಡ್ಗಿಂತ ವಿಭಿನ್ನವಾಗಿ ನಂದು ಇರ್ಬೇಕು. ಇವಾಗ ಏನು ಹೌದು, ಪಾರ್ಥ ಹೌದು. ಅಂತ ಡೈಲಾಗ್ಸ್ ಅದೆಲ್ಲ ಸ್ವಲ್ಪ ಪ್ರಿಪೇರ್ ಮಾಡ್ಕೊಬೇಕು ಮೇಡಮ್. ಅದೇ ಥ್ಯಾಂಕ್ ಯು ಓಕೆ ಮೇಡಮ್. ಸರ್, ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್ Thank ನಿಮ್ದು you. ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ದು ತುಂಬಾ ಇದ್ರದ್ದು ಕೆಮಿಸ್ಟ್ರಿ ಬಗ್ಗೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಟಾಪಿಕ್ಸ್ ಕವರ್ ಮಾಡ್ತಾ ಇದೀರಾ. ನಂಗೆ ಗೊತ್ತಿದ್ದು ಒಂಚೂರು ಹೇಳ್ತೀನಿ ಸರ್, ನನ್ಗೇನ್ ಮಹಾ ಗೊತ್ತಿಲ್ಲ. ಅಲ್ಲಲ್ಲ, ಯೋಗನಲ್ಲಿ ನೀವು ಪರಿಣತರು. ಯೋಗಯುಕ್ತ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಅಂತಾರಲ್ಲ, ಅದೇ ತರ ಯೋಗದಲ್ಲಿ ಪರಿಣಿತ ಆಗ್ಬಿಟ್ಟಿದ್ದೀರಾ ನೀವು. ಏನೋ ಸರ್, ಏನೋ ಒಂಚೂರು ಗೊತ್ತಿರೋ ಅಷ್ಟು ಹೇಳೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಾಧಿಕಾ ಮೇಡಮ್ ಮಾತಾಡಿ ಮೇಡಮ್. ಹಲೋ ಮೇಡಮ್, ನಾನು ರಾಘವೇಂದ್ರ ನಮಸ್ತೆ. ಸ್ವಾಮಿದು. ನಮಸ್ತೆ ಮೇಡಮ್. ರಾಘವೇಂದ್ರ ಸ್ವಾಮಿದು ಒಂದು ಹಾಡು ಹೇಳ್ತೀನಿ. ಹಾಡಿ ಮೇಡಮ್, ಹಾಡಿ. ದಯ ತೋರೋ ದೇವ ಗುರು ರಾಜನೇ, ದಯ ತೋರೋ ದೇವ ಗುರು ರಾಜನೇ, ಭಯವಾಗುವುದೆನಗೆ ಭವಸಾಗರನೇ, ದಯ ತೋರೋ ದೇವ ಗುರು ರಾಜನೇ, ಮೋಹ ಜಾಲದಲ್ಲಿ ಮಂದ ಬುದ್ಧಿಯಾಗಿ, ಮೋಹ ಜಾಲದಲ್ಲಿ ಮಂದ ಬುದ್ಧಿಯಾಗಿ, ದೇಹ ಕೊರಗಿತಯ್ಯ ರಾಘವೇಂದ್ರಾಯ, ದೇಹ ಕೊರಗಿತಯ್ಯ ರಾಘವೇಂದ್ರಾಯ, ದಯ ತೋರೋ ದೇವ ಗುರು ರಾಜನೇ, ಅನ್ನ ವಸ್ತ್ರ ಅನ್ನ ವಸ್ತ್ರ ಅನ್ಯತ ಬನ್ನ ಪಾಟೆ ನಯ್ಯ ಘನವ್ಯಾಯ, ದಯ ತೋರೋ ದೇವ ಗುರು ರಾಜನೇ, ಹಠವೇಕೆ ಜಿಯ ದಿಟ ಯೋಗ ಕಾಯ, ಹಠವೇಕೆ ಜಿಯ ದಿಟ ಯೋಗ ಕಾಯ, ವಿಠಲೇಶ ಪ್ರಿಯ ಪ್ರಹ್ಲಾದರಾಯ, ದಯ ತೋರೋ ದೇವ ಗುರು ರಾಜನೇ, ಗುರು ರಾಜನೇ, ಭಯವಾಗುವುದೆನಗೆ ಭವಸಾಗರನೇ, ದಯ ತೋರೋ ದೇವ ಗುರು ರಾಜನೇ. ನಮಸ್ತೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ತುಂಬಾ ಹೈ ಪಿಚ್ಚಿಗೆ ಹೋದಾಗೆಲ್ಲ ಬ್ರೇಕ್ ಆಗ್ತಾ ಇತ್ತು. ನಾನ್ ಬ್ರೇಕ್ ಆಗ್ತಿದೆ ಅಂತ ಹೇಳಿ ನಿಮಗ್ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಲಿಲ್ಲ. ಹೈ ಪಿಚ್ಗೆ ಒಂದ್ ಕಡೆ ಎಲ್ಲ ಬ್ರೇಕ್ ಆಗಿದೆ. ಹೌದಾ? ಏನೋ ಇದ್ರದ್ದು ಸಿಗ್ನಲ್ ಪ್ರಾಬ್ಲಮ್ ಇರುತ್ತೆ. ನೀವು ವಿಡಿಯೋ ಆಫ್ ಮಾಡ್ಕೊಂಡ್ಬಿಟ್ಟಿದ್ರೆ ಆಗಿರ್ತಿತ್ತು. ಸಿಗ್ನಲ್ ಪ್ರಾಬ್ಲಮ್ ಅಂತ ಗೊತ್ತಿದ್ರೆ ನೀವು ವಿಡಿಯೋ ಆಫ್ ಮಾಡ್ಕೊಂಡ್ಬಿಟ್ಟಿದ್ರೆ ಮೊದ್ಲೇ ಹೇಳಿ. ಅಲ್ಲಲ್ಲ, ಸಿಗ್ನಲ್ ಪ್ರಾಬ್ಲಮ್ ಇದೆ ಅಂತ ನೀವು ವಿಡಿಯೋ ಆಫ್ ಮಾಡ್ಕೊಂಡು ಹಾಡ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಆಗೋಗಿರ್ತಿತ್ತು. ನಾನು ಈ ವಾಯ್ಸ್ ಬೇರೆ ಹಿಂಗ್ ಇದ್ ಮಾಡ್ತಾ ಇದ್ದಲ್ಲ, ನಿಮ್ದು ವಾಯ್ಸು ಹೋಗ್ತಾ ಇದೆಯೇನೋ ಅಂತ ಅನ್ಕೊಂತಾ ಇದ್ದೆ. ಆಮೇಲೆ ಡಿಸ್ಟರ್ಬ್ ಆಗುತ್ತಲ್ಲ ಮಧ್ಯದಲ್ಲಿ ಹೇಳಿದ್ರೆ, ಹಂಗಾಗಿ ಸುಮ್ನಾದೆ. ಚೆನ್ನಾಗ್ ಹಾಡ್ತೀರಾ ಮೇಡಮ್,
ತುಂಬಾ ಚೆನ್ನಾಗಿ ಥ್ಯಾಂಕ್ ಹಾಡ್ತೀರಾ. ಯು. ಥ್ಯಾಂಕ್ ಯು. ಸಂಗೀತ ಥ್ಯಾಂಕ್ ಯು, ಕಲಿತಾ ಥ್ಯಾಂಕ್ ಯು. ಇದೀನಿ ಮೇಡಮ್, ಸಂಗೀತ ಕಲಿತಾ ಇದ್ದೀನಿ. ಹೌದಾ? ಮತ್ತೆ ಅದಕ್ಕೆ ಮತ್ತೆ ಚೆನ್ನಾಗಿ ಹಾಡ್ತೀರಾ. ಹೈ ಪಿಚ್ಚಿಗೆ ಹೋಗುತ್ತೆ ವಾಯ್ಸು. ತುಂಬಾ ಚೆನ್ನಾಗಿ ಹಾಡ್ತೀರಾ ಮೇಡಮ್. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು, ಧನ್ಯವಾದ ಥ್ಯಾಂಕ್ ಯು, ಮೇಡಮ್. ಥ್ಯಾಂಕ್ ಯು. ಮತ್ತೆ ಹಾಡ್ತಾ ಇರಿ. ಆಯ್ತು ಮೇಡಮ್. ವೇದವತಿ ಅಮ್ಮ ಆಮೇಲೆ ಕೊಡೋಣ ನಿಮ್ಗೆ. ಪ್ರಭಾ ಮೇಡಮ್ ಕೊಟ್ಬಿಡ್ತೀನಿ. ಪ್ರಭಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ಲರಿಗೂ, ಎಲ್ಲ ನಮಸ್ತೆ, ಆತ್ಮ ನಮಸ್ತೆ ಬಂಧುಗಳಿಗೆ ಮೇಡಮ್. ನಮಸ್ಕಾರ. ನಾನೊಂದು ನಮಸ್ತೆ. ಕತೆ ಹೇಳ್ಬೇಕಂದಿದ್ದೇನೆ, ಕತೆ ಹೇಳಿ ಹೇಳ್ತೇನೆ. ಮೇಡಮ್. ಹುಬ್ಳಿಯಿಂದ. ಹಾ, ಹಾ ಹೇಳಿ ಮೇಡಮ್, ಹೇಳಿ. ಒಂದ್ ಊರಿನಲ್ಲಿ ಮಹಾತ್ಮರು ಉಪನ್ಯಾಸ ಮಾಡ್ಲಿಕ್ಕೆ ಬಂದಿರ್ತಾರೆ. ಆವಾಗ ಎಲ್ಲರಿಗೂ ಬರ್ಲಿಕ್ಕೆ, ಪ್ರತಿಯೊಬ್ಬರಿಗೂ ಹೀಗೆ ನಮ್ಮಲ್ಲಿ ಮಹಾವತಾರ್ ಫೌಂಡೇಶನ್ ಹೇಗೆ ಎಲ್ಲರಿಗೂ ಬರ್ಲಿಕ್ಕೆ ಹೇಳ್ತಿರ್ತೇವಲ್ಲ, ಅದೇ ರೀತಿ ಪ್ರತಿಯೊಂದು ಓಣಿಯಲ್ಲಿ ಹೋಗಿ ಎಲ್ಲರೂ ಉಪನ್ಯಾಸ ಕೇಳಲಿಕ್ಕೆ ಬನ್ನಿ ಅಂತ ಹೇಳ್ತಿರ್ತಾರೆ. ಆವಾಗ ಒಬ್ಳು ಅಜ್ಜಿ ಏನಂತ, ನಮ್ಮಂತ ಅಜ್ಜಿ ಇರ್ತಾರಲ್ಲ, ಮೊಮ್ಮಕ್ಕಳ ಸೇವೆ ಮಾಡ್ತಾ ಇದ್ದೀವಿ, ಬರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೂ ಅವ್ರಿಗೆ ಏನ್ ಹೇಳ್ತಾರೆ, ಇಲ್ಲ ಒಂದ್ಸಲ ಬಂದ್ ನೋಡಿ ಅಂತ ಹೇಳ್ತಾರೆ. ಅದೇ ಪ್ರಕಾರ ಅಜ್ಜಿ ಎಲ್ಲಾ ಜನ ಹೋಗ್ತಾ ಇದ್ದಾರ, ಏನಿದೆ ಅಲ್ಲಿ, ಏನಿರಬಹುದು ಅಂತ ಅಪೇಕ್ಷೆ ಮಾಡ್ಕೊಂಡು ಹೋಗ್ತಾಳ. ಹೋಗಿ ಮಹಾತ್ಮರ ಉಪನ್ಯಾಸ ಕೇಳ್ತಾ ಅದ್ರಲ್ಲೇ ಮಗ್ನ ಆಗ್ಬಿಡ್ತಾಳೆ. ಅವರು ಅರಿಷಡ್ವರ್ಗಳ ಬಗ್ಗೆ ಆಯ್ತು, ನಿತ್ಯ ಧ್ಯಾನ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳಿದ್ದು ಕೇಳಿ ಅವಳಿಗೆ ಈ ಮನೆ ಪ್ರಪಂಚವನ್ನೆಲ್ಲ ಮರೆತು ಇಲ್ಲೇ ಇರ್ಬೇಕು ಅಂತ ಭಾವನೆ ಬಂದ್ಬಿಡುತ್ತೆ. ಆದಾಗ್ಯೂ ಅವಳಿಗೆ ಎಲ್ಲರೂ ಮಾಡಿ ನಂತರ ಎಲ್ಲರೂ ಜಯ ಜಯಕಾರ ಹಾಕಿ ಆಮೇಲೆ ನಾಮಸ್ಮರಣೆಗಳನ್ನ ಮಾಡ್ತಾ ಇದ್ದಾಗ ಮಾಡಿ ಎಲ್ಲರೂ ನಂತರ ಪ್ರಸಾದ ಸೇವನೆ ಮಾಡಿ ಮನೆ ಹೋಗ್ತಾರೆ. ಈ ಅಜ್ಜಿ ಏನ್ ಮಾಡ್ತಾಳೆ, ಅಲ್ಲೇ ಉಳ್ಕೋತಾಳ. ಯಾಕೆ ಉಳ್ಕೊಂಡ್ರಿ, ನೀವೊಬ್ರೇ ಏಕೆ ಉಳ್ಕೊಂಡ್ರಿ? ಇನ್ಮೇಲೆ ನಾನ್ ನಿಮ್ಮ ಉಪನ್ಯಾಸ ಕೇಳಿ ನನ್ಗ ಮನೆ ಎಲ್ಲ ಅಲ್ಲಿ ತ್ಯಾಗ ಮಾಡ್ಬೇಕನ್ಸಿದ, ನಾನು ಅದಕ್ಕೆ ಬಂದಿದ್ದೀನಿ, ಇಲ್ಲೇ ಇರ್ತೀನಿ ಅಂತ. ಹಾಗಾದ್ರೆ ಇರ್ಲಿ ಅಂತೇಳಿ ಈ ಸೇವಾ ಮಾಡ್ಕೊಂಡಿರ್ತಾರಂತ ಸುಮ್ನಿರ್ತಾರೆ ಮಹಾತ್ಮರು. ಅದೇ ಪ್ರಕಾರ ಇವಳಿದ್ದಾಗ ರಾತ್ರಿ ಎಲ್ಲ ಊಟ ಮಾಡಿ ಮಲಗಿದಾಗ ಅವಳಿಗೆ ಪ್ರತಿನಿತ್ಯ ಮೊಮ್ಮಗನ ಜೊತೆ ಮಲಗಿ ಅಭ್ಯಾಸ ಇರುತ್ತೆ ಅಲ್ಲ, ಅಲ್ಲಿ ಇಟ್ಕೊಂಡು ಅವನ್ ನೆನಪಾಗೋದು, ಅದು ಮಾಡೋದು, ನಿದ್ದೆನೇ ಬರಲ್ಲ. ಆಮೇಲೆ ನಿದ್ದೆ ಯಾಕೆ ಬರ್ತಾ ಇಲ್ಲ ಮಾಡಿ ಆಮೇಲೆ ಮರುದಿವ್ಸ ಮಹಾತ್ಮರ ಹತ್ರಕ್ಕೆ ಹೋಗಿ ನಮಸ್ಕಾರ ಮಾಡಿ, ನಾನ್ ಹೋಗ್ತೀನಿ ಇನ್ಮೇಲೆ ಅಂತ ಹೇಳ್ತಾ. ಇಲ್ಲಮ್ಮ, ನಿನ್ನೆನೆ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರಿ, ಇವತ್ ಮತ್ತೆ ಯಾಕೆ ಹೋಗ್ತಾ ಇದ್ದೀರಿ, ಇದ್ದು ಬಿಡ್ಬೇಕು, ನಿಮ್ ಸೇವೆ ಅವಶ್ಯದ, ಇರ್ರಿ ಅಂತ ಹೇಳ್ತಾರ. ಆವಾಗ ಅವಳಿಗೆ ಅಂತಾಳ, ನನ್ಗೆ ಯಾಕೋ ಮೊಮ್ಮಗನ್ ಬಿಟ್ಟಿರಾಕ್ ಆಗ್ತಾ ಇಲ್ಲ, ಹೋದಾಗ ನಾನು ಇದ್ದೀನಿ, ಅದಕ್ ನಾನು ಇಲ್ಲಿ ಬಹಳ ದಿವ್ಸ ಇರ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡ್. ಹೌದಾ, ಹಾಗಾದ್ರೆ ನೀವು ಮೊಮ್ಮಗನಲ್ಲಿಲೂ ಕೂಡ ಆ ಕೃಷ್ಣನ ಪ್ರೇಮವನ್ನು ನೋಡ್ರಿ, ಮುದ್ದು ಕೃಷ್ಣನ ಭಾವನೆಯನ್ನು ಇಟ್ಕೊಳ್ರಿ, ಅವಾಗ ನಿಮ್ಗೆ ಎಲ್ಲದರಲ್ಲೂ ಪರಮಾತ್ಮ ಕಾಣಿಸ್ತಾನ. ಹಾಗ ನಾವು ಪ್ರತಿಯೊಂದು ವಸ್ತುವಿನಲ್ಲಿಯೂ ಪರಮಾತ್ಮ ದೇವನ್ನ ನೋಡು ಭಾವನಾ ಬರಾಕೈತಂದ್ರ ನಮ್ಗ ಸಂಸಾರದ ಮೋಹ ಮತ್ ವ್ಯಾಮೋಹ ಕಡಿಮೆ ಆಗ್ತದ ಅಂತ ಅನಿಸ್ತದ. ಹಾಗ ಇರ್ಬೇಕು ನಾವೆಲ್ಲರೂ ಅಂತ ಹೇಳಿ ಆ ಮಹಾತ್ಮರು ಹೇಳಿ ಅವಳ ಮರುದಿವ್ಸ ಮನೆ ಕಳಿಸ್ಕೊಡ್ತಾರ. ಹೀಗೆ ನಾವು ಕೂಡ ಪ್ರತಿಯೊಂದರಲ್ಲಿ ನಮ್ಗ ಅಪೇಕ್ಷೆ ಜಾಸ್ತಿ ಇರ್ತದ, ಅದನ್ನ ಕಡಿಮೆ ಮಾಡ್ಕೋಬೇಕಾದ್ರೆ ಅದ್ರಲ್ಲೇ ನಾವು ಪ್ರತಿಯೊಂದರಲ್ಲಿ ಪರಮಾತ್ಮ ಅಂಶವನ್ನ ಇಲ್ಲ ಎಲ್ಲರಲ್ಲೂ ಪ್ರೀತಿಯನ್ನ ನಾವು ಹೃದಯ ತುಂಬಿ ಹೇಳ್ತಾ ಬರ್ತಾ ಹೋದ್ರೆ ಅವಾಗ ನಮ್ಗೆ ಮೋಹಗಳು ಕಡಿಮೆ ಆಗಿ ಎಲ್ಲರೂ ನನ್ನವ್ರು ಅಂತ ಆಗ್ತದ ಅಂತ ಹೇಳಿ ನಾನು ಕತೆ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಒಳ್ಳೆ ಸಂದೇಶ ಕೊಟ್ರಿ. ಅಂದ್ರೆ ಪ್ರತಿಯೊಂದ್ರಲ್ಲಿ, ನನ್ನಲ್ಲಿ, ನಿನ್ನಲ್ಲಿ, ಅದ್ರಲ್ಲಿ, ಇದ್ರಲ್ಲಿ, ಕಲ್ಲಲ್ಲಿ, ಮಣ್ಣಲ್ಲಿ, ಎಲ್ಲಾ ಕಡೆ ದೇವ್ರಿದ್ದಾನೆ. ಸೊ ಅದೆಲ್ಲ ದೇವರ ಸ್ವರೂಪನೂ ಅವಾಗ ನೆನ್ಪಿಸ್ಕೊತಾ ಇರಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನನಗೊಬ್ಳು 1 ವರ್ಷದ ಮೊಮ್ಮಗಳಿದ್ದಾಳೆ. ಒಬ್ಳು 4.5 ವರ್ಷದವಳು, ಇನ್ನೊಬ್ಳು 1 ವರ್ಷದವಳು. ಆ 1 ವರ್ಷದವಳನ್ನ ನೋಡ್ಬೇಕಾದ್ರೆ ನಂಗೆ ನಿಜವಾಗ್ಲೂ ಅವಳು ಕಾಲಿಗೆ ಯಾವಾಗ್ಲೂ ಕಾಲು ಮುಗಿತಾ ಇರ್ತೀನಿ ಮೇಡಮ್ ನಾನು. ಅಂದ್ರೆ ಅದು ಅಷ್ಟು ಖುಷಿಲಿರುತ್ತೆ, ಯಾವಾಗ್ಲೂ ಖುಷಿಯಾಗಿರ್ತಾಳೆ ಇವಳು. ನನ್ ತರಾನೇ ಅಂತ ಅನ್ಕೊಂತೀನಿ ನಾನು. ಖುಷಿಯಾಗಿರ್ತಾಳೆ, ಯಾವಾಗ್ಲೂ ಅಳೋದಿಲ್ಲ, ಯಾವತ್ತೂ ಅಳೋದಿಲ್ಲ. ಏನಿಲ್ದೆ ಇದು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹಂಗೆ ಇದ್ಬಿಡ್ತಾಳೆ. ಖುಷಿ ಆಗತ್ ನನ್ಗೆ. ಸೊ ಮಕ್ಕಳು ದೇವ್ರ ಸ್ವರೂಪ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಸತ್ಯ. ನನಗೂ 2 ಮೊಮ್ಮಕ್ಕಳಿದ್ದಾವೆ. ನಾನು 2 ಮೊಮ್ಮಕ್ಕಳ ಜೊತೆನೆ ಹೀಗೆ ಇರ್ತೀನಿ. ಅದಕ್ಕೆ ನಾನು ಇಷ್ಟು ದಿವಸ ಆದ್ರೂ ಅಲ್ಲಿದ್ದೆ, ಬೆಂಗಳೂರಲ್ಲಿ ಈಗ ಬಂದಿನಿ ಹುಬ್ಳಿಗೆ. ಅವ್ರದ್ದು ನೆನಪಾಗ್ತಿರ್ತದೆ. ಅವ್ ಮಕ್ಕಳ ಜೊತೆ ಆಟ ಆಡಿದ್ರೆ ಖುಷಿ ಇರುತ್ತೆ ಅಲ್ಲ. ಸಣ್ಣ ಮಕ್ಕಳು ಅಂದ್ರೆ ದೇವ್ರ ಸಮಾನ ಅಂತ ನನ್ಗದ್ ನೆನಪು ಬಂತು. ಅದಕ್ಕೆ ತಲೆಲಿರೋ ಕಸ ಎಲ್ಲ ಓಡೇ ಹೋಗುತ್ತೆ. ಏನು ಕಸ ತುಂಬಕ್ಕೆ ಸಾಧ್ಯ ಇಲ್ಲ ಅವ್ರ ಜೊತೆ ಇದ್ಬಿಟ್ರೆ.
ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ನಾನು ಏನ್ ಹೇಳ್ಬೋದು ಅಜ್ಜಿಗೆ ಆಮೇಲೆ ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಚೆನ್ನಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ವೇದವತಿ ಮೇಡಮ್ ಮಾತಾಡಿ. ಟೈಮ್ ಇದೆಯಾ? ಹಾ ಅಂದ್ರೆ ಅಲ್ಲ. ಇನ್ನೊಂದ್ 4 ಜನ ಇದಾರೆ. ನೀವು ಅಷ್ಟೊತ್ತಿಂದ ಕಾಯ್ತಾ ಇದ್ದೀರಂತ ಕೊಟ್ಟೆ. ಇಲ್ಲ, ಲಾಸ್ಟ್ಗೆ ಕೊಡ್ಬೋದಿತ್ತು, ಅಂತ ಅರ್ಜೆಂಟ್ ಇರ್ಲಿಲ್ಲ, ಪರವಾಗಿಲ್ಲ. ಈ 9 ಲೋಹಗಳು ಅಂದ್ರಲ್ಲ ನಾಗರತ್ನಮ್ಮ ಅವರು, ಅದ್ ನಾನೊಂದ್ಸರಿ ಹೇಳ. ಹೇಳಿ ಮೇಡಮ್. ಒಂದು ಚಿನ್ನ, ಸುವರ್ಣ, ಬೆಳ್ಳಿ, ರಜತ, ತಾಮ್ರ 3 ಐಟ, ಕಬ್ಣ ಅದು ಇಕ್ಕಟ್ಟು, ಆಮೇಲೆ ಲೆಡ್, ಸೀಸ ಅದವ್ರು ಹೇಳಿಲ್ಲ ಅದ್ರಲ್ಲಿ. ಇದು ಹೇಳಿದ್ರು ಅವ್ರು, ಲೆಡ್ ಹೇಳಿದ್ರು, ಸೀಸ, ಟಿನ್ನು, ಸತ್ತು ತವರ, ಆಮೇಲೆ ಮರ್ಕುರಿ, ಪಾದರಸ, ಮರ್ಕ್ಯೂರಿ, ಕರೆಕ್ಟ್. ಆಮೇಲೆ ಜಿಂಕ್ ಅಂದ್ರೆ ಸತ್ತು. ಅದು ಟಿನ್ನು ಬೇರೆ, ಟಿನ್ನು ತವರ, ತುಕ್ಕು. ಕರೆಕ್ಟ್. ಆಮೇಲೆ ಸತ್ತು, ಜಿಂಕ್. ಹಿತ್ತಾಳೆ ಬಂದು ತಾಮ್ರ ಮತ್ತೆ ಜಿಂಕ್ ಮಿಕ್ಸ್. ಹೌದು. ಐರನ್ ಇರುತ್ತೆ ಹಿತ್ತಾಳೆಲಿ. ಅದು ಹೇಳೋಣ ಅಂತ. ಸೊ 8 ಆದ್ವು ಮೇಡಮ್? ಇಲ್ಲ, ಹೇಳಿ ಮತ್ತೊಂದ್ಸಲ. ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಣ, ಸೀಸ, ಟಿನ್ನು, ಪಾದರಸ, ಜಿಂಕು, ಹಿತ್ತಾಳೆ. ಹಿತ್ತಾಳೆ ಬರೋದಿಲ್ಲ. ಹಿತ್ತಾಳೆ ಅದೊಂದು ಬೇರೆ ಲೋಹ ಅಲ್ಲ. ಅದು ಅಲಾಯ್ ಅಂತ ಹೇಳ್ತೀವಿ ನಾವು ಇದ್ರೊಳಗೆ. ಮೆಟಲ್ಸ್ ಇಸ್ ಕಾಲ್ಡ್ ಅಲಾಯ್. ಸೊ ಈ ಹಿತ್ತಾಳೆ ಅಲಾಯಲ್ ಬರುತ್ತೆ. ಅದು ಇಂಡಿಪೆಂಡೆಂಟ್ ಮೆಟಲ್ ಅಲ್ಲ. ಅಥವಾ ಈ ಆಧ್ಯಾತ್ಮದಲ್ಲಿ ಹಿತ್ತಾಳೆನು ಮೆಟಲ್ ಅಂತ ತಗೋತಾರೆ ಏನ್ ಕತೆನ ನಂಗೆ ಗೊತ್ತಿಲ್ಲ. ಹಿತ್ತಾಳೆ ಇಂಡಿಪೆಂಡೆಂಟ್ ಮೆಟಲ್ ಅಲ್ಲ. ಅದು ಹಿತ್ತಾಳೆ, ಅದು ಮಿಕ್ಸ್ಚರ್ ಅಲಾಯ್. ಸರಿ ಮೇಡಮ್, ಥ್ಯಾಂಕ್ ಯು. ಅದನ್ನ ಹೇಳಕ್ಕೆ ಇದ್ ಮಾಡಿದ್ರ. ಥ್ಯಾಂಕ್ ಯು ಮೇಡಮ್. ಆಮೇಲೆ ರಮೇಶ್ ಸರ್ ಹಾಡಿದ್ರಲ್ಲ, ರಮೇಶ್ ಸ್ವಲ್ಪ ನನ್ಗೂ ಅನ್ಮ್ಯೂಟ್ ಮಾಡ್ಬೇಕಿತ್ತು. ನಾನ್ ಸ್ವಲ್ಪ ಜೊತೆಗೆ ಎಂಡಲ್ ನೋಡಿದೆ ಮೆಸೇಜ್ ನಾನು. ಬಿಡಿ ನೋಡೋಣ. ನಂಗೂ ತುಂಬಾ ಇಷ್ಟ ಹಾಡು. ಹೌದಾ? ನಂಗೂ ಫುಲ್ ಬರುತ್ತೆ. ಸಾವಿರಾರು ಹಾಡು ಬರುತ್ತೆ ಮೇಡಮ್. ಕನ್ನಡ, ತಮಿಳು, ಹಿಂದಿ ಈಕ್ವಲ್ ಆಗಿ ಹಾಡಬಲ್ಲೆ. ನೀವು ಆಲ್ರೌಂಡರ್ ಬಿಡಿ, ಆಲ್ರೌಂಡರ್. ಇದು ಏನೋ ಟ್ಯಾಲೆಂಟ್ ಗಣಿ ನೀವು. ಅದೇ ಇಲ್ಲಿ ಬಂದ್ಮೇಲೆ ಎಲ್ಲ ಹೊರಗಡೆ ಬರ್ತಾ ಇರೋದು. ಅದೇ ಇದಕ್ ಬೇಕು ಮೇಡಮ್. ಎಲ್ಲ ಹಿಡನ್ ಆಗಿತ್ತು, ಎಲ್ಲ ಒದಗಿ ಹೋಗಿತ್ತು. ಈಗ ಮೈಂಡ್ ಫ್ರೀ ಆಯ್ತಲ್ಲ, ಎಲ್ಲ ಬರ್ತಾ ಇದೆ ಹೊರಗೆ. ಒಬ್ರೇ ಹಾಡ್ಕೋತಾ ಇರ್ಬೇಕು. ಅಯ್ಯೋ, ಏನ್ ಹೇಳ್ತೀರಾ? ಹಾಡ್ತಾ ಇರ್ತೀರಾ? ಸರಿ, ಹಾಡ್ತಿರ್ತೀನಿ. ವೆರಿ ಗುಡ್. ಎಂಟರ್ಟೈನ್ಮೆಂಟ್ ನನ್ಗೆ ಅದೇನೆ, ಫ್ರೆಂಡು ಎಲ್ಲ ಅದೇನೆ. ಒಂದೊಂದು ವಾರ ಬೇಕಾದ್ರೆ ಒಬ್ಳೇ ಇರ್ತೀನಿ ಹಾಡುಗಳು ಹಾಕೊಂಡು. ಪರವಾಗಿಲ್ಲ. ಸರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮುಂದೆ ಯಾರಿದ್ದಾರೆ? ಲಕ್ಷ್ಮೀಬಾಯಿ ಹೆಗ್ಡೆ ಮೇಡಮ್ ಮಾತಾಡಿ ಮೇಡಮ್. ಲಕ್ಷ್ಮೀಬಾಯಿ ಹೆಗ್ಡೆ ಮೇಡಮ್. ಮೇಡಮ್ ಟೈಮ್ ಇದ್ರೆ ಒಂದು ಹಾಡು ಹೇಳ್ತೀನಿ. ಹಾಡಿ ಮೇಡಮ್, ಇದೇ ಟೈಮ್. ಅವ್ರದ್ದೆಲ್ಲ ಎಲ್ಲರದು ಆಯ್ತಾ? ನೀವು ಮತ್ತೆ ಇದ್ ಮಾಡಿರೋದಾ? ಅವ್ರನ್ನ ತಗೊಳ್ಳೋಣ ತಡೀರಿ. ಸರಸ್ವತಿ ಮೇಡಮ್ ಹಾಡ್ತಾರೆ ಅವ್ರು ಚೆನ್ನಾಗಿ. ಸರಸ್ವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರಸ್ವತಿ ಮೇಡಮ್ ಹಾಡ್ತೀರಾ ಮೇಡಮ್? ನಮಸ್ಕಾರ ಎಲ್ರಿಗೂ. ನಾನೊಂದು ಹಾಡು ಹಾಡ್ತೀನಿ. ಹಾಡಿ ಮೇಡಮ್. ವಿಡಿಯೋ ಆನ್ ಮಾಡಿದ್ರೆ ಇದಾಗತ್ತಾ ನಿಮ್ದು? ಹೌದು, ನೋಡ್ಕೊಂಡು ಹೇಳ್ಬೇಕಲ್ಲ. ಸರಿ ಮೇಡಮ್. ಅಲ್ಲ, ನೋಡ್ಕೊಂಡ್ರು ನೀವು ವಿಡಿಯೋ ಆನ್ ಮಾಡ್ಕೊಂಡಿದ್ರೆ ಪರವಾಗಿಲ್ಲ. ಸಿಗ್ನಲ್ ಹೋಗುತ್ತೆ ಅಂದ್ರೆ ಬೇಡ. ಹಾಡಿ. ಸುಮ್ಮನೆ ಬ್ರಹ್ಮನಾಗುವನೇ
ಮೂಲ ಹಮ್ಮೆಲ್ಲ ಲಯವಾಗಿ ಉಳಿಯದೆ ತಾನೆ, ತಾನುಳಿಯದೆ ತಾನೆ, ಸುಮ್ಮನೆ ಬ್ರಹ್ಮವಾಗುವನೇ. ಸುಮ್ಮನಿದ್ದರೂ ಸುಖಿಸುವನೇ. ಇದು ನಮ್ಮದೆಂಬುದನ್ನು ಕೊಂದಿರುವ ಸಾಸನೆ, ಹೊಂದಿರುವ ಚಿದ್ರಸನೆ, ಸಮ್ಮಾನವನು ಮೀರಿದವನೇ. ಮೃತ್ಯು ಸಂಹಾರಿಯಾಗಿ ತಾಂಡವದೊಳಿರುವನೇ, ಕುಂಡಲಿಯ ಮೀರುವನೇ, ಸುಮ್ಮನೆ ಬ್ರಹ್ಮವಾಗುವನೇ. ಪುಸ್ತಕವನು ಮುಚ್ಚಲಿಲ್ಲ, ತಾನ ಪುಸ್ತಕದೊಳಗೆಲ್ಲ ಶಿವನಾಗಲಿಲ್ಲ, ಕೇಶವನಾಗಲಿಲ್ಲ, ಸುಸ್ತುಗಳ್ ಬಯಲಾಗಲಿಲ್ಲ. ಪರವಸ್ತುವೆಂಬುವ ನುಡಿಯೊಳಗಾಗಲಿಲ್ಲ, ತನ್ನೊಳಗಾಗಲಿಲ್ಲ, ಸುಮ್ಮನೆ ಬ್ರಹ್ಮವಾಗುವನೇ. ಮರಣ ಭೀತಿಯ ಬೇರ ಸುಡದೆ ತನ್ನ ಪರಮಾನಂದವನೇ ಎಲ್ಲೆಲ್ಲಿಯೂ ನೀಡದೆ, ಎಲ್ಲೆಲ್ಲಿಯೂ ನೀಡದೆ, ಶರೀರದೊಳಭಿಮಾನ ಬಿಡದೆ, ನಮ್ಮ ಗುರು ಶಂಕರನಿಗೆ ಚಿತ್ತವನು ಒಪ್ಪಿಸದೆ, ವಿತ್ತವನು ಒಪ್ಪಿಸದೆ, ಸುಮ್ಮನೆ ಬ್ರಹ್ಮವಾಗುವನೇ. ಮೂಲ ಹಮ್ಮೆಲ್ಲ ಉಳಿಯದೆ ತಾನೆ, ತಾನುಳಿಯದೆ ತಾನೆ, ಸುಮ್ಮನೆ ಬ್ರಹ್ಮವಾಗುವನೇ. ಥ್ಯಾಂಕ್ ಯು. ಚೆನ್ನಾಗಿ ಹಾಡಿದ್ರಿ ಮೇಡಮ್, ತುಂಬಾ ಚೆನ್ನಾಗಿ ಹಾಡ್ತೀರಾ ನೀವು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಸರಸ್ವತಿ ಮೇಡಮ್ ಅಂದ ತಕ್ಷಣ ನಂಗೆ ಸಂಗೀತ ಹಾಡ್ತಾರೆ ಅಂತಲೇ ಗೊತ್ತಾಯ್ತು ನನ್ಗೆ. ಥ್ಯಾಂಕ್ ಯು ಮೇಡಮ್. ಶೈಲಜಮ್ಮ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಾವೊಂದು ಹಾಡು ಹಾಡ್ತೀನಿ. ಹಾಡಿ ಮೇಡಮ್. ಅದೇ ಜೋಗುಳದ ಹಾಡು. ಹಾಡಿ ಮೇಡಮ್. ಸಾದುಳ್ಳ ಶ್ರೀಗಂಧ ತೇದು ಬಟ್ಟಲ ತುಂಬಿ ತಿಡಿ ತಿಡಿ ಹಚ್ಚಿದರೆ ಕೊಡವಿ ಒಯ್ತಾನೆ ಜೋ ಜೋ, ತಿಡಿ ತಿಡಿ ಹಚ್ಚಿದರೆ ಕೊಡವಿ ಒಗಿತಾನೆ ಜೋ ಜೋ. ಶೃಂಗಾರದ ಶ್ರೀಕೃಷ್ಣನ ಚಂದ ಗೀತುಗಿರಿ ಜೋ ಜೋ. ಶಾವಿಗೆ ಪಾಯಸ ಬಳದು ಬಟ್ಟಲ ತುಂಬಿ, ಶಾವಿಗೆ ಪಾಯಸ ಬಳದು ಬಟ್ಟಲ ತುಂಬಿ, ತುತು ಮಾಡಿ ಉಣಸಿದರೆ ಹಠ ಮಾಡಿ ಅಳುತ್ತಾನೆ ಜೋ ಜೋ. ತುತು ಮಾಡಿ ಉಣಸಿದರೆ ಹಠ ಮಾಡಿ ಅಳುತ್ತಾನೆ ಜೋ ಜೋ. ಬಣ್ಣದ ತೊಟ್ಟಿಲಿಗೆ ರನ್ನದ ಎಳಿಹಗ್ಗ, ಬಣ್ಣದ ತೊಟ್ಟಿಲಿಗೆ ರನ್ನದ ಎಳಿಹಗ್ಗ, ತೊಟ್ಟಿಲವ ಬರ್ರವ್ವ ತೂಗನು ಜೋ ಜೋ. ಬಣ್ಣದ ತೊಟ್ಟಿಲಿಗೆ ರನ್ನದ ಎಳಿಹಗ್ಗ, ಬರ್ರವ್ವ ತೂಗನು ಜೋ ಜೋ. ಶೃಂಗಾರದ ಶ್ರೀಕೃಷ್ಣನ ಚಂದ ಗೀತುಗಿರಿ ಜೋ ಜೋ. ಅಟ್ಟಲ ಮೇಗಿನ ತೊಟ್ಟಿಲವ ತೆಗೆದು, ಅಟ್ಟಲ ಮೇಗಿನ ತೊಟ್ಟಿಲವ ತೆಗೆದು, ಒಂದು ತೊಟ್ಟಿಲಕ ಒಂದೊಂದು ಅಟ್ಟಲ ಮೇಗಿನ ತೊಟ್ಟಿಲವ ತೆಗೆದು, ಒಂದೊಂದು ತೊಡಕ ಬಿಡಸಿ ಬಿಚ್ಚಬೇಕೆಂದು
ಬಿಸಿ ಬಿಸಿ ನೀರನ ಹೊಯ್ದರು ಅದಕ್ಕ ಜೋ ಜೋ ಗಂಧದ ಅದಕ್ ಅಷ್ಟ ಶ್ರೀಗಂಧದ ಬಟ್ಟು ತಂದಿಡರಿ ಜೋ ಜೋ ಮಾಳಿಗೆ ಮೇಲಿನ ತೊಟ್ಟಿಲವ ತೆಗೆದು ತೊಟ್ಟಿಲಕ ತೊಡಕ ಬಿಡಸ ಒಂದೊಂದ ತೊಡಕ ಬಿಡಸೀರೆ ಜೋ ಜೋ ತಾಳ ತಾಳೆಂಬ ತಣ್ಣೀರ ಎರೆಯದಕ ವಿಭೂತಿ ಬಟ್ಟು ಕುಂಕುಮವ ಬಟ್ಟು ತಂದಿಡರಿ ಜೋ ಜೋ ಸಾದುಳ್ಳ ಶ್ರೀಗಂಧ ತೆದು ಬಟ್ಟಲ ತುಂಬಿ ತಿಡಿ ತಿಡಿ ಹಚ್ಚಿದರೆ ಕೊಡ ಕೊಡವಿ ಒಗಿತಾನೆ ಜೋ ಜೋ. ನಮಸ್ಕಾರ ಮೇಡಮ್. ಚೆನ್ನಾಗಿ ಹಾಡ್ತೀರಾ ಮೇಡಮ್. ಎಷ್ಟ್ ದಿನದಿಂದ ಇದ್ದೀರಾ ಮೇಡಮ್ ಶೈಲಜಮ್ಮ ನೀವು ಇದರಲ್ಲಿ, ಈ ಗ್ರೂಪ್ ಅಲ್ಲಿ? ಓ, ಮ್ಯೂಟ್ ಆಗ್ಬಿಟ್ಟಿದೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಒಂದ್ ನಿಮಿಷ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಒಂದ್ 4-5 ತಿಂಗಳಾತ್ರಿ ಮೇಡಮ್ ಈಗ ನಾವು ಜಾಯಿನ್ ಆಗಿ. ಸ್ವಲ್ಪ ಮಾತಾಡ್ಬೇಕಂದ್ರೆ ಸ್ವಲ್ಪ ಅದು ಮಾತಾಡಿದ್ರೆ ಎಂದಾರುವೆ ಒಂದೆರಡು ಸರಿ ಹಾಡಿದ್ದಷ್ಟೇ, ಏನು ಮಾತಾಡಿಲ್ಲ. ಅದೇ ಅದೇ ನಾನ್ ನೋಡಿದ್ದೆ, ಇದೇ ಫಸ್ಟ್ ನೋಡಿದ್ದು, ಅದಕ್ಕೆ ಕೇಳ್ದೆ ಇತ್ತೀಚೆಗೆ ಏನಾರು ಜಾಯಿನ್ ಆದವರು ಅಂತ. ಇಲ್ಲ ನಾವು ಅದು ಸ್ವಲ್ಪ ಅಲರ್ಜಿ ಉಂಟ್ರಿ ನಮ್ಗೆ, ಅಸ್ತಮ ಇರೋದ್ರಿಂದ ಇದು ಸ್ವಲ್ಪ ಶಿವಂಬ ಚಿಕಿತ್ಸೆ ಮಾಡ್ಕೊಂಡಿದೀರಿ ಮೇಡಮ್. ಅದು ಮಾಡ್ಕೊಂಡ್ರೆ ಸ್ವಲ್ಪ ಎಲ್ಲ ಹುಷಾರಾಗಿ. ಹ್ಞೂನ್ರಿ ಮೇಡಮ್. ಮತ್ತೆ ಅಲ್ಲ, ಅದೇ ಬಂದು ಮುಂದೆ ಬರ್ತಾ ಇರ್ಬೇಕು, ಅವಾಗ ಮಾತಾಡ್ತಾ ಇದ್ರೆ ನೋಡಿ ಎಲ್ಲರೂ ಗೊತ್ತಾಗ್ತಾರೆ. ಬಂದು ಮಾತಾಡ್ತಾ ಇರಿ, ಧ್ಯಾನ ಮಾಡ್ತಾ ಇರಿ. ಧ್ಯಾನ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ಕೆಲ್ಸದ ಟ್ರಸ್ಟ್ ಬಾಳ ಐತೆ, ಹಂಗಾಗಿ ಈಗ ಮಾಡಿಲ್ಲ. ಇನ್ಮೇಲೆ ಶುರು ಮಾಡ್ಬೇಕ್ರಿ ನಾವು. ರಾತ್ರಿ ಹೊತ್ತು ಇರ್ತೀರಲ್ಲ, ರಾತ್ರಿ ಹೊತ್ತು ಮಾಡಿ. ರಾತ್ರಿ ಹೊತ್ತು ಇರುತ್ತಲ್ಲ ಆ ಗ್ರೂಪ್ ಅಲ್ಲಿ ಮಾಡಿ. 9 ಗಂಟೆಗೆ ಇರ್ತಲ್ಲ, ಅಷ್ಟೊತ್ತಿಗೆ ನಿದ್ದೆ ಬಂದ್ಬಿಡುತ್ತೆ ಮೇಡಮ್. ರಾತ್ರಿ ಮಾಡ್ತೀನಿ, ಮಧ್ಯಾಹ್ನ ಸ್ವಲ್ಪ ಬೆಳಗಿನ ಜಾವ ಹೇಳೋದು ಸ್ವಲ್ಪ ಈ ಕಫ ಇರೋದಕ್ಕೆ ಉಸಿರಾಟದ ಸಮಸ್ಯೆ ಆಗ್ಬಿಡ್ತದೆ ಹಾಗಾಗಿ ನೋಡಿ. ಈ ತರ ಮುದ್ರೆ ಮಾಡಿದ್ರೆ ಅಸ್ತಮ ಮುದ್ರೆ ಅಂತ ಇದು ನೋಡಿ. ಈ ಬೆರಳುಗಳನ್ನ, ಈ 3 ಬೆರಳುಗಳನ್ನ ಹಿಂಗ್ ಜೋಡಿಸ್ಬೇಕು, ಮಡಿಸಿ ಈ ತೋರು ಬೆರಳು ತುದಿ, ಹೆಬ್ಬೆರಳು ತುದಿ ಜಾಯಿನ್ ಮಾಡ್ಬೇಕು. ಈ ತರ ಬರುತ್ತೆ ಅದು ನಮ್ ಕಡೆ ತಿರುಗಿ. ಅದು ಮಾಡಿ. ಇವ್ 3 ಕರೆಕ್ಟ್ ಆಗಿ ಕೂಡ್ಬೇಕು. ಇವು ಕೆಳಗಡೆ ಕೂಡ್ಬೇಕು, ಇವು ಕೆಳಗಡೆವು, ಈ ಬೆರಳುಗಳು ಹಿಂಗೆ ಕೂಡ್ಬೇಕು ನೋಡಿ, ಹಂಗೆ. ಇದನ್ನ ಒಂದು 15-20 ನಿಮಿಷ ಬೆಳಗ್ಗೆ ಸಂಜೆ ಮಾಡ್ತಾ ಹೋಗಿ, ಅದು ಅಸ್ತಮ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದ್ ಮಾಡಿ. ಇದನ್ನ ಅಸ್ತಮ ಮುದ್ರೆ ಅಂತಲೇ ಹೇಳ್ತಾರೆ, ಅಸ್ತಮ ಇರೋರಿಗೆ ಅಂತಾನೆ ಹೇಳ್ತಾರೆ. ಅದೇ ಅಂದ್ರೆ ರಂಗನಾಥ್ ಗುರುಜಿಯವರು ಅಲೋಮ ವಿಲೋಮ ಅದನ್ನು ಮಾಡ್ಕೊಳಕ್ ಹೇಳಿದ್ರಿ. ಅದನ್ನ ಅಸ್ತಮ ಮುದ್ರೆನೆ ಮಾಡಿ ಅದನ್ನು ಮಾಡಿ. ಅನುಲೋಮ ವಿಲೋಮನು ಮಾಡ್ಬೇಕು, ಇದನ್ನು ಮಾಡಿ. ಆಮೇಲೆ ಇದ್ರಲ್ಲಿ ಹೇಳ್ತಾರಲ್ಲ, ಯಾವ್ದ್ರಲ್ಲಿ ನಮ್ಮ ನೀವು ಯೋಗಕ್ ಜಾಯಿನ್ ಆಗಲ್ವಲ್ಲ, ಯೋಗದಲ್ಲೂ ಸುಮಾರು ಹೇಳ್ಕೊಟ್ಟಿರ್ತಾರೆ, ಅವನ್ನೆಲ್ಲಾ ಮಾಡ್ಬೇಕು, ಮಾಡ್ತಾ ಇರ್ಬೇಕು. ನಮ್ಮ ಉಸಿರಾಟ ಚೆನ್ನಾಗಾದ್ರೆ ಅದು ಕಡಿಮೆ ಆಗತ್ತೆ, ಅಸ್ತಮ ಕಡಿಮೆ ಆಗತ್ತೆ. ಈ ಅಸ್ತಮ ಮುದ್ರೆ ಮಾಡಿ, ಅದು ಖಂಡಿತ ಇದಾಗುತ್ತೆ, ಕಡಿಮೆ ಆಗತ್ತೆ. ಮಾಡಿ ನೋಡಿ, ಆಮೇಲೆ ಏನಾಯ್ತು ಅಂತ ಹೇಳಿ ಆಮೇಲೆ ಯಾವಾಗ್ಲಾರು. ನಮಸ್ಕಾರ ಮೇಡಮ್. ನಮಸ್ತೆ. ಸಾವಿತ್ರಿ ಮೇಡಮ್ ಮಾತಾಡಿ ಮೇಡಮ್. ಶರಣಾರ್ಥಿ ಶಶಿಕಲಾ ಮೇಡಮ್. ಶರಣಾರ್ಥಿ ಮೇಡಮ್. ಶರಣಾರ್ಥಿ. ಎಲ್ಲರಿಗೂ, ನನ್ನ ಆತ್ಮ ಬಂಧುಗಳು ಎಲ್ಲರಿಗೂ ಶರಣಾರ್ಥಿ. ಒಂದು ಕಥೆಯನ್ನ ಹೇಳಿ ಬರ್ತೇನ್ರಿ ಇವತ್ತು. ಹೇಳಿ ಮೇಡಮ್. ಒಂದು ಯುವ ಜನಾಂಗಕ್ಕೆ ಒಂದು ಸಂದೇಶ, ಅಥವಾ ನಿಮ್ಮೆಲ್ಲರಿಗೂ ಒಂದು ಸಂದೇಶ ಕೊಡುವಂತ ಒಂದು ಚಿಕ್ಕ ಕಥೆ ಇರೋದು. ಒಂದು ಕಾಡಿನಲ್ಲಿ ಒಂದು ಜಿಂಕೆ ಮರಿ ಇತ್ತು. ಆ ಜಿಂಕೆ ಮರಿ ಏನಾಯ್ತು, ಒಂದು ಹೆರಿಗೆ ನೋವಿಂದ ತುಂಬಾ ಬಳಲ್ತಾ ಇತ್ತು. ಹೆರಿಗೆ ನೋವಿಂದ ಬಳಲ್ತಾ ಇರ್ಬೇಕಾದ್ರೆ ಎಲ್ಲಾದ್ರೂ ತನ್ನ ಮರಿಗೆ ಒಂದು ಸುರಕ್ಷಿತವಾಗಿ ಒಂದು ಸ್ಥಾನವನ್ನು ಹುಡುಕಾಡ್ಬೇಕಂತ ಸಹಜವಾಗಿ ಅದು ಕಾಡಿನಲ್ಲಿ ಒಂದು
ಅಲ್ಲಿತಾ ಒಂದು ಹುಲ್ಲಿನ ಪೊದೆ ಅಂದ್ರೆ ಹುಲ್ಲಿನ ಒಂದು ಬಣಿವೆ ಅಂತ ಸಿಗ್ತದ್ರದ್ದು. ಆ ಹುಲ್ಲಿನ ಬಣಿವೆ ಇದು ಒಂದು ಸುರಕ್ಷಿತವಾದ ಸ್ಥಾನ ಅದ. ಸುತ್ತೆಲ್ಲ ನೋಡ್ತಾ ಇರ್ತದ್ದು ಒಂದು ನದಿಯ ದಡ ಇರ್ತದ್ದು. ನದಿ ಸುಂದರವಾಗಿ ನದಿ ಜುಳು ಜುಳು ನಾದವನ್ನು ಮಾಡ್ತಾ ತಿಳಿಯಾದ ನಾದದೊಂದಿಗೆ ಅದು ಏನ್ ಮಾಡ್ತಾ ಇರ್ತದ್ದು, ನದಿ ಹರಿತಾ ಇರ್ತದ್ದು. ಆತು ಇದು ಚೆನ್ನಾಗಿದೆ ಇದು ಸ್ಥಾನ, ಇದು ನನ್ನ ಮರಿಗೆ ಇಲ್ಲಿ ಜನ್ಮ ಕೊಡ್ಬೇಕು ಅಂತ ಏಕೆಸಿಂದ ತುಂಬಾ ಖುಷಿ ಪಡ್ತರು. ಅಷ್ಟರಲ್ಲಿ ಏನಾಯ್ತು, ಒಂದು ಮೋಡದ ವಾತಾವರಣ ಇರ್ತದ್ದು ಆಕಾಶದಲ್ಲೆಲ್ಲ. ಆಮೇಲೆ ಸಹಜವಾಗಿ ಒಂದು ಗಾಳಿ ಬೀಸ್ತು, ಜೋರಾದ ಗಾಳಿ. ಆಮೇಲೆ ತಕ್ಷಣ ಏನಾಗ್ಬಿಟ್ಟು ಒಂದು ಮಿಂಚು ಗುಡುಗು ಪ್ರಾರಂಭ ಆಯ್ತು. ಮಿಂಚು ಗುಡುಗು ಪ್ರಾರಂಭ ಆದಾಗ ಒಂದು ಜೋರಾದ ಒಂದು ಮಿಂಚು ಅಲ್ಲಿ ಹುಲ್ಲಿನ ಪೊದೆಗೆನೆ ಬಂದು ಬಿಡ್ತಿರೋದು. ಹುಲ್ಲಿನ ಪೊದೆಗೆ ಒಂದು ಮಿಂಚು ತಾಗಿದ ತಕ್ಷಣ ಅಲ್ಲಿ ಒಂದು ಬೆಂಕಿ ಹತ್ತಿಕೊಂಡಿತ್ತು. ಆ ಹುಲ್ಲಿನ ಪೊದೆಗೆ ಬೆಂಕಿ ಹತ್ತಿದಾಗ ಅದು ಏನಾಯ್ತು, ತಕ್ಷಣ ಅದ ಬೆಂಕಿ ಅಂತ ಈ ತರ ಹತ್ತಿರ ಬಂದು ಬಿಡ್ತಾರೆ. ಬಂದು ಬಿಡ್ಬೇಕಾದ್ರೆ ಅದು ಒಂದ್ ಸ್ವಲ್ಪ ಗಾಬರಿಯಾಗಿ ನೋಡ್ತಾ ಇದ್ದಾರೆ. ನೋಡಿದ ತಕ್ಷಣ ಮುಂದೆ ಹೋಗ್ಬೇಕನ್ನೋಷ್ಟು ಅದು ನದಿ ಇರ್ತದ್ರು, ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಎಡಗಡೆ ನೋಡ್ತಾರೆ, ಅಲ್ಲಿ ಒಂದು ಸಿಂಹ ನಿಧಾನವಾಗಿ ಹೆಜ್ಜೆ ಹಾಕ್ತಾ ಇದು ಒಂದು ಗುರಿ ಇಟ್ಟುಕೊಂಡು ಇದನ್ನ ತಿನ್ಬೇಕು ಅಂತ ಅದು ಎಡಗಡೆಯಿಂದ ಒಂದು ಸಿಂಹ ಬರ್ತಾ ಇರ್ತದು. ಈ ಕಡೆ ನನ್ ತಪ್ಸ್ಕೊಳ್ಲಿಕ್ ಆಗಲ್ಲ ಅಂತ ಹೇಳಿ ಬಲಗಡೆ ಓಡಿ ಹೋಗ್ಬೇಕು ಅಂತ ಹೇಳಿ ನೋಡೋಷ್ಟ್ರೊಳಗ ಅಲ್ಲಿ ಒಂದು ಬೇಟೆಗಾರ ಏನ್ ಮಾಡ್ತಾರೆ, ಒಂದು ಬಾಣವನ್ನು ಗುರಿಯಾಗಿಟ್ಟುಕೊಂಡು ಅದನ್ನು ಕೊಲೆ ಮಾಡ್ಲಿಕ್ಕೆ ಅಂತ ಅದು ಪ್ರಯತ್ನ ಮಾಡ್ತಾ ಇದ್ರು. ಇದೆಲ್ಲ ನೋಡ್ಕಷ್ಟ ಅವ್ರಿಗೆ ಒಂಥರ ಜಿಂಕೆಗೆ ಗಾಬರಿ ಆಗಿ ಬಿಡ್ತದ. ಏನ್ ಮಾಡ್ಬೇಕು ಇವಾಗ, ಯಾವ ಕಡೆ ತಪ್ಪಿಸ್ಕೊಳ್ಳಿಕ್ಕೆ ದಾರಿನೇ ಇಲ್ಲಲ್ಲ. ಒಂದ್ ಕಡೆ ನೋಡಿದ್ರೆ ನದಿ ಎದುರುಗಡೆ, ಎಡಗಡೆ ನೋಡ್ಬೇಕಾದ್ರೆ ಸಿಂಹ, ಆಮೇಲೆ ಬಲಗಡೆ ನೋಡ್ಬೇಕಾದ್ರೆ ಬೇಟೆಗಾರ, ಹಿಂದೆ ನಾನು ಮರಳಿ ನೋಡ್ಬೇಕಾದ್ರೆ ಅಲ್ಲಿ ಬೆಂಕಿ, ಸುತ್ತೆಲ್ಲ ನನ್ನ ಮರಣ ಸಮೀಪಿಸುವಂತ ಒಂದು ಸನ್ನಿವೇಶನ ಕಾಣ್ತಾ ಇದೆ. ನಾನು ಯಾವ ಕಡೆನೂ ತಪ್ಪಿಸಿಕೊಳ್ಳಿಕ್ ಆಗೋದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಅದೊಂದ್ ಸ್ವಲ್ಪ ವಿಚಾರ ಮಾಡ್ತಾರೆ. ವಾಟ್ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾನು ಏನ್ ಮಾಡ್ಬೇಕು ಅನ್ನೋಷ್ಟಾಗ ಅದಕ್ಕೆ ವಿಚಾರ ಹೋಗ್ತದ. ನಾನು ಏನು ಮಾಡೋದ್ ಬೇಡ, ಹೇಗಾದ್ರೂ ನನಗೆ ಮರಣ ಸಮೀಪ ಬಂದಿರ್ಬೋದು, ಆದ್ರೆ ಈ ಕ್ಷಣದಲ್ಲಿ ನಾನು ಏನ್ ಮಾಡ್ಬೇಕು, ನನ್ನ ಮಗುವಿಗೆ ನಾನು ಜನ್ಮನು ಕೊಡ್ಬೇಕು. ಇಷ್ಟೇ ನನ್ನ ಗುರಿ ಇವಾಗ. ಆಮೇಲೆ ಯಾರ ಕೈಯಿಂದ ನನ್ನ ಮರಣ ಆಗ್ತದೆ, ಬೆಂಕಿಯಿಂದ ಆಗ್ಬೋದು, ಅಥವಾ ನದಿಯಲ್ಲಿ ಹಾರಬಹುದು, ಅಥವಾ ಒಂದು ಬೇಟೆಗಾರನಿಂದ ಆಗ್ಬೋದು, ಅಥವಾ ಒಂದು ಸಿಂಹದಿಂದ ಆಗ್ಬೋದು. ಏನೇ ಆಗಲಿ ಅದು ಯಾವಾಗ ಆಗುತ್ತೆ ಆಗ್ತದೆ. ಆದ್ರೆ ಸುತ್ತೆಲ್ಲ ನಾನು ಗಮನ ಕೊಡ್ಲೇಬಾರ್ದು, ನಾನು ಯಾವ ಕಡೆ ನೋಡ್ಲೇಬಾರ್ದು, ಏನೋ ಒಂದು ಯೋಚನೆ ಮಾಡ್ಲೇಬಾರ್ದು. ಈ ಸದ್ಯ ನಾನು ಏನ್ ಮಾಡ್ತಾ ಇದ್ದೇನೆ, ಈ ನನ್ನ ಮುದ್ದು ಮಗುವಿಗೆ ನಾನು ಜನನ ಕೊಡುವುದ ಕಡೆ ಆತನ್ನು ವಿಚಾರ ಮಾಡಿ ಹೊರಟದಕ್ಕೆ. ಅದು ಪ್ರಸ್ತುತ ಸಮಯ ಆ ಜನ್ಮ ಕಡೆ ಗಮನ ಹರಿಸುವಾಗ ತಕ್ಷಣ ಏನಾಯ್ತು, ಯಾವಾಗ ಜಿಂಕೆ ತನ್ನ ಗಮನವೆಲ್ಲ ತನ್ನ ಮರಿಗೆ ಜನ್ಮ ನೀಡುವುದರ ಕಡೆ ಹರಿಸಿತೋ ಆವಾಗ ಇದ್ದಕ್ಕಿದ್ದಂತೆ ಸುತ್ತೆಲ್ಲ ಒಂದು ಬದಲಾವಣೆ ಆಗಿಬಿಡ್ತದು. ಏನು ಇದರ ಒಂದು ಸನ್ನಿವೇಶನ ಬದಲಾವಣೆ ಆಯ್ತು. ಹೇಗಪ್ಪ ಅದೆಲ್ಲ ಬದಲಾಗಿ ಹೋಯ್ತು, ಇದೇನಾಯ್ತು ಅಂತ ಕೇಳಿದಾಗ ಆ ಮೋಡ ಕವಿದ ಆಕಾಶದಿಂದ ಏನಾಗಿಬಿಡ್ತದ್ರದು, ಆ ಮೋಡಗಳ ಘರ್ಷಣೆಯಿಂದ ಒಂದು ಉಂಟಾದ ಒಂದು ಜೋರಾಗಿ ಒಂದು ಮಿಂಚು ಬರ್ತದದು. ಆ ಮಿಂಚಿನ ಕಿಡಿ ಆ ಬಾಣವನ್ನು ಏನು ಆ ಬೇಟೆಗಾರನ ಮಾಡ್ತಾ ಇದ್ದಲ್ರಿ, ಬಾಣವನ್ನು ಗುರಿ ಇಟ್ಟಿದ್ದಲ್ರಿ, ಅವನ ಕಣ್ಣಿಗೆನ ಅದು ತಾಗಿ ಬಿಡ್ತಾರದು. ಯಾವುದು ಮಿಂಚಿನ ಕಿಡಿ ಆಕಾಶದಿಂದ ಮಿಂಚು ಹೊಡಿತದಲ್ರಿ, ಅದು ಆ ಬೇಟೆಗಾರನ ಕಣ್ಣಿಗೆ ಹೊಡೆದ ತಕ್ಷಣ ಏನಾಗ್ಬಿಡ್ತದ್ರದು, ಆ ಬೇಟೆಗಾರ ಅಲ್ಲೇ ಸತ್ತು ಬಿದ್ದು ಬಿಟ್ಟ. ಆಮೇಲೆ ಅದು ಗುರಿ ಏನಾಯ್ತು, ಆ ಬಾಣ ಬಿಟ್ಟ ಗುರಿ ನೇರವಾಗಿ ಆ ಶಿವದ ಹೊಟ್ಟಿಗೆ ತಾಗಿ ಬಿಡ್ತದೆ. ಹಾಗೇನಾಯ್ತರದು, ಆ ಶಿವನು ಹೋಗಿಬಿಡ್ತ. ಅವಾಗ ಏನಾಯ್ತು, ಆಕಾಶ ಜೋರಾಗಿ ಮಳೆ ಬರ್ತಾ ಇತ್ತು. ಮಳೆ ಬಂದ ತಕ್ಷಣ ಅದು ಬೆಂಕಿಯು ಸಹಿತ ಏನಾಯ್ತು, ಎಷ್ಟು ಜೋರಾಗಿ ಉರಿ ಹತ್ತಿ ಬಿಟ್ಟಿತ್ತು ಬೆಂಕಿ ಆ ಒಣಗಿದ ಪೊದೆಗೆ, ಹುಲ್ಲಿನ ಪೊದೆಗೆ. ಅದು ಸಹಿತ ಸುಟ್ಟು ಭಸ್ಮ ಸುಡಲಿಲ್ಲ ಅದು. ಅದೆಲ್ಲ ಮಳೆ ಬಂದು ಅದೆಲ್ಲ ನಂದಿ ಹೋಯಿತು. ನೋಡ್ರಿ ಎಂಥ ಒಂದು ಸನ್ನಿವೇಶ ಬಂದಿತ್ತು ಇಲ್ಲಿ. ಇವಾಗ ಏನಾಯ್ತು ಅಂತ ಕೇಳಿದಾಗ ಇದು ಒಂದು ಸ್ವಲ್ಪ ವಿಚಾರ ಮಾಡ್ದ. ನಮ್ಮ ಜೀವನದ ಸಹಿತ ಇದೇ ರೀತಿ ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ. ನಮ್ಮ ಯಜಮಾನ್ರು ಕೂಲಿ ಕೆಲಸ ಮಾಡ್ತಾ ಇದಾರ, ನನ್ನ ಯಜಮಾನ್ರು ಹಾಗೆ ಮಾಡ್ತಾ ಇದಾರ, ನನ್ನ ಮಗ ಇಂಥ ಒಂದು ಕೆಳಮಟ್ಟದ ಕೆಲಸದಲ್ಲಿದ್ದಾನ. ಏನೇನೋ ಒಂದು ನಮ್ಮ ಬಡತನ, ಒಂದು ತಲೆಗೆ ಏನೇನೋ ಕೌಟುಂಬಿಕ ಸಮಸ್ಯೆಗಳಿಂದ ನಾವು ಬಳಲ್ತಾ ಇದ್ದೇವ್ರಿ ನಾವು.
ಆ ಕೌಟುಂಬಿಕ ಸಮಸ್ಯೆಗಳಿಂದ ನಾವು ತಲೆಯಲ್ಲಿ ತುಂಬಿಕೊಂಡು ನಾವು ಏನ್ ಮಾಡ್ತಾ ಇದ್ದೇವೆ, ನಾವು ಬಳಲಿ ಬೆಂಡಾಗ್ತಾ ಇದ್ದೇವೆ. ಆದ್ರೆ ಆ ಜಿಂಕೆಯಂತೆ ಸುತ್ತೆಲ್ಲ ಒಂದು ಸಾಕಷ್ಟು ಒಂದು ಅಪಾಯದ ಸೂಚನೆ ಇದ್ದರೂ ಸಹಿತ ಅದು ಯಾವ ರೀತಿ ತನ್ನ ಮಗುವಿಗೆ ಜನ್ಮನ್ನು ಕೊಡಬೇಕನ್ನುವಂತ ಒಂದು ವಿಚಾರ ಮಾಡಿತು, ಅದೇ ಪ್ರಕಾರ ನಾವು ಸಹಿತ ಈ ಯಾವ ಮಹಾವತಾರ ಫೌಂಡೇಶನದಲ್ಲಿ ಹೇಳಿಕೊಡುತ್ತಿರುವಂತ ಸಾಧನೆ, ಯಾವ ಸಾಧನೆ? ಧ್ಯಾನ. ನಾವು ಧ್ಯಾನ ಮಾಡಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾವು ಎಲ್ಲರೂ ಇದಕ್ಕೆ ಬಂದಿದ್ದೇವೆ ಇಲ್ಲಿ ಮಾನವನಾಗಿ. ಈ ಕೌಟುಂಬಿಕದ ವಿಚಾರದಲ್ಲಿ ಬಳಲಿ ಬೆಂದಾಗಿ ಸಾಯಲು ಬಂದಿಲ್ಲ ನಾವು. ನಾವೆಲ್ಲರೂ ಧ್ಯಾನವನ್ನು ಮಾಡಿ ಈ ಯಾವ ಯಶಸ್ಸನ್ನು ಪಡಿಬೇಕಾಗಿದೆ, ಮಾನವ ಜನ್ಮದ ಸಾರ್ಥಕ ಮಾಡಿಕೊಳ್ಳಬೇಕಾಗಿದೆ ಅನ್ನುವಂತ ಒಂದು ಗಮನವನ್ನೆಲ್ಲ ನಾವು ಈ ಕಡೆ ನಾವು ಹರಿಸಿದ್ದಾದ್ರ ಸುತ್ತೆಲ್ಲ ಕೌಟುಂಬಿಕವಾದಂತ ಹಲವು ಬಡತನ, ನೋವು, ನಿರಾಶೆ, ಆಮೇಲೆ ಏನೇನೋ ಕೌಟುಂಬಿಕ ಸಮಸ್ಯೆಗಳು ಇರ್ಬೋದು, ಎಲ್ಲರಿಗೂ ಇರುತ್ತವೆ. ಆ ಸಮಸ್ಯೆಗಳಿಲ್ಲದೆ ಜೀವನವೇ ಇಲ್ಲ. ಯಾವ ರೀತಿ ಒಂದು ಯಾವ ಜಿಂಕೆ ಯಾವ ರೀತಿ ತನ್ನ ಗಮನವೆಲ್ಲ ಆ ಕಡೆ ಕೊಟ್ಟಿತೋ, ಅದೇ ರೀತಿ ನಮ್ಮ ಜೀವನದ ಒಂದು ಸಮಸ್ಯೆಗಳನ್ನು ಸಹಿತ ಅದನ್ನೆಲ್ಲ ಬಿಟ್ಟು ಧ್ಯಾನ, ನಮ್ಮ ಏಕಾಗ್ರತೆ ಇದೆಲ್ಲ ನಾವು ನೋಡ್ಕೇಶನ್ ನಮ್ಮ ಜೀವನವನ್ನು ನಾವು ಇಲ್ಲಿ ಯಾಕೆ ಬಂದೆವು ಅಂತ ಹೇಳಿ ನಮ್ಮ ಕರ್ತವ್ಯ ಕಡೆ ಮಾತ್ರ ನಾವು ಗಮನ ಕೊಟ್ಟು ನಾವು ಸಾಧನೆ ಮಾಡಿದ್ದಾದ್ರ ಆ ಯಾವ ಜಿಂಕೆ ಸುತ್ತಮುತ್ತಲ ಮೃತ್ಯುವಿನ ಕೂಪದಿಂದ ಯಾವ ರೀತಿ ಮಾಯ ಆಗ್ತದನೋ ಅದೇ ಪ್ರಕಾರ ನಮ್ಮ ಸುತ್ತಮುತ್ತಲಿನ ಲೌಕಿಕ ಕೌಟುಂಬಿಕ ಸಮಸ್ಯೆಗಳು ಸಹಿತ ನಮಗ ಏನಾಗ್ತದ ಪರಿಹಾರ ಸಿಕ್ಕೇ ಸಿಗುತ್ತೆ ಅನ್ನೋಂತ ಒಂದು ನಂಬಿಕೆ ನಮಗೆಲ್ಲ ಇರಬೇಕು. ಅಷ್ಟೇ ಅಲ್ಲ, ಆ ಜಿಂಕೆ ಅಂತೆ ನಾವು ಸಹಿತ ಏನಾದ್ರೂ ನಾವು ಜೀವನದಲ್ಲಿ ಸಾಧನೆ ಮಾಡ್ಬೇಕು, ಯಶಸ್ಸನ್ನು ಗಳಿಸಬೇಕು ಅನ್ನೋಂತ ಉನ್ನತವಾದ ಒಂದು ವಿಚಾರವನ್ನು ನಾವು ಇಟ್ಕೊಳ್ಬೇಕು. ಬಡತನ, ದಾರಿದ್ರ ಏನೇ ಇದ್ರೂ ಸಹಿತ ಅದರೊಂದಿಗೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮೆಂಟಲಿ ಡಿಪ್ರೆಷನ್ ಆಗದೆ ನಾವೆಲ್ಲ ಏನ್ ಮಾಡ್ಬೇಕು, ನಮ್ಮ ಕರ್ತವ್ಯವನ್ನ ಹೋಗೊಡ್ಬೇಕು. ಅದನ್ನೆಲ್ಲ ಮರ್ತ ಕಸಿಂದ ಬಂಗಾರ ಅಂತ ನಮ್ಮ ಭವಿಷ್ಯವನ್ನ ನಾವೇ ಹಾಳು ಮಾಡಿಕೊಳ್ತಾ ಇದ್ದೇವೆ. ಪ್ಲೀಸ್ ದಯವಿಟ್ಟು ನಾವು ಧ್ಯಾನದ ಏಕಾಗ್ರತೆಯಿಂದ ಮುಂದೆ ಸಾಗೋಣವೇ. ಶರಣಾರ್ಥಿಗಳು. ಶರಣಾರ್ಥಿ ಅವಕಾಶಕ್ಕಾಗಿ ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವ್ ಈಗಿನ ಪ್ರಶಸ್ತ ಪರಿಸ್ಥಿತಿನ ನಾವ್ ಹೇಗ್ ನಿಭಾಯಿಸ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಮ್ ಧ್ಯೇಯ ಎಲ್ಲಿರ್ಬೇಕು ಅಲ್ಲಿರ್ಬೇಕು, ಎಲ್ಲೆಲ್ಲ ಹೋಗಬಾರ್ದು. ನಮ್ ತಾಪತ್ರಗಳ ಕಡೆ ಹೋಗದೆ ನಮ್ಮ ಇದನ್ನ ಏನ್ ಮಾಡ್ಬೇಕೋ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಶರಣಾರ್ಥಿ. ಥ್ಯಾಂಕ್ ಯು. ಹ್ಯಾಂಡ್ ರೈಸ್ ಎಲ್ಲ ಮುಗ್ದಿದೆ, ಎಲ್ಲ ಇದ್ ಮಾಡ್ಬಿಡೋಣ ಮಾಸ್ಟರ್ಸ್. ಇದುವರೆಗೆ ಧ್ಯಾನ ಮಾಡಿಸಿದಂತ ನಮ್ಮ ಗೀತಾ ಮೇಡಮ್ ಅವರಿಗೂ ಮತ್ತೆ ಈ ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತ ರಂಗನಾಥ ಗುರುಗಳಿಗೂ, ಈ ವೇದಿಕೆಯಲ್ಲಿ ತಮ್ಮ ಟ್ಯಾಲೆಂಟ್ ಗಳನ್ನ ತೋರಿಸಿಕೊಂಡ ಪ್ರತಿಯೊಬ್ಬ ಆತ್ಮ ಬಂಧುಗಳಿಗೂ, ಮತ್ತೆ ಅದನ್ನ ನೋಡಿದ ಕೇಳಿಸಿಕೊಂಡ ಆತ್ಮ ಬಂಧುಗಳಿಗೂ ಎಲ್ಲರಿಗೂ ನಮಸ್ಕರಿಸಿ ಈ ಸೆಷನ್ ನ ಎಂಡ್ ಮಾಡ್ತಾ ಇದ್ದೇವೆ. ಹಾಗೇನೆ ಹೋಸ್ಟ್ ಆಗಿ ಪ್ರಾರಂಭಿಸಿದ ಗೀತಾ ಮೇಡಮ್ ಅವರಿಗೂ ವಂದಿಸುತ್ತಾ ಈ ಸೆಷನ್ ನ ಎಂಡ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.